ಕೊಪ್ಪಳ ಮಹಾಜನತೆಯಲ್ಲಿ ಸವಿನಯ ಪ್ರಾರ್ಥನೆ. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ವಿಭಾಗೀಯ ಮಟ್ಟದ ನಾಟಕೋತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಮತ್ತು ನಾಟಕ ಕಲಾವಿದರ ಸಂಘ ಕೊಪ್ಪಳ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಕ್ಷೇತ್ರದೊಡೆಯನಾಗಿರತಕ್ಕಂಥ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಡಿದಾವರಿಯಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳು ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಡಿದಾವರಿಯಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಕರ್ನಾಟಕ ಸರ್ಕಾರ, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ, ರಂಗಭೂಮಿ ಕಲಾವಿದರ ಸಂಘ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿರ್ತಕ್ಕಂಥ 3 ದಿನಗಳ ವಿಭಾಗೀಯ ಮಟ್ಟದ ಈ ಒಂದು ನಾಟಕೋತ್ಸವದ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿರೂಪಾಕ್ಷಪ್ಪ ನವೋದಯರನ್ನು ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಿದ್ದೇನೆ. ಅವರಿಗೆ ನಮ್ಮ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೈಲಾಗಲಿಸಿರ್ತಕ್ಕಂಥ ಶ್ರೀ ಕಣಿವೆ ವಕೀಲರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಅವರಿಗೆ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸಾಗಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಿತ್ರರು ಕಲಾವಿದರಾಗಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಪಾಂಡು ಅಲಿಗೆರೆ ಅವರು ವಹಿಸಬೇಕು. ಸುಧಾ ಅವರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸಾಗಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಿರಿಯರಾಗಿರ್ತಕ್ಕಂಥ ಬಲ್ಯಪ್ಪಣ್ಣ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತಂದಿರುವ ಸಾಧ್ಯ ಕೊಡ್ತಾ ಅವರಿಗೆ ಮಾಲಾರ್ಪಣೆ ಮಾಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿ ಮಹೋದಯರಿಗೆ ಸ್ವಾಗತಿಸೋಣ. ಈ ಒಂದು ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸನ್ಮಿತ್ರ ಆಗಿರ್ತಕ್ಕಂಥ ಶ್ರೀ ದಾದಾಪೀರವ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿಸುವಂತ ಅವರಿಗೆ ಅಂಬಲ್ ಅವರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸಾಧಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆತ್ಮೀಯರಾಗಿರ್ತಕ್ಕಂಥ ದಸರತ್ ಅರ್ಕೇದವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೋರ್ತಾ ಅವರಿಗೆ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸಾಗಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ರವಿ ಬೂದುಗುಂಟಿ ತಾಲೂಕು ಪಂಚಾಯತಿ ಸದಸ್ಯರು ಮಾನ್ಯರ ಸಹಿತ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರವಿ ಬಗನವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಅವರಿಗೆ ನಮ್ಮ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸಾಗಿಸಬೇಕಂತ ವಿನಂತಿ ಮಾಡ್ಕೊಂಡಿದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಮಾಜ ಸೇವಕರು ಭಾರತ್ ಸೇವಕರ ಸೇವೆಯಾಗಿರ್ತಕ್ಕಂಥ ಜಾಕೀರ್ ಕಿಲೋದರ್ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಅವರಿಗೆ ನಮ್ಮ ಅಳಿಯಂದರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸಾಗಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು CRP ನಮ್ಮ ಸಹರಾಗಿರ್ತಕ್ಕಂಥವ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಅವರಿಗೆ ನಮ್ಮ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಆ ಕಾರ್ಯಕ್ರಮಕ್ಕೆ ಸಾಗಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಿರಿಯ ಕಲಾವಿದರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಪರಮೇಶ್ವರ ಹನುಮಟ್ಟಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಸನ್ಮಿತ್ರರು ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ತಾಲೂಕು ರಂಗಭೂಮಿ ಕಲಾವಿದರ ಸಂಘದ ಸದಸ್ಯರು ಹಿರಿಯ ಕಲಾವಿದರಾಗಿರ್ತಕ್ಕಂಥ ತಿರುಪತಪ್ಪಣ್ಣ ಗಿಣಿಗೇರಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಅವರಿಗೆ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು 2025ನೇ ಸಾಲಿನ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಿರಿಯ ಸಂಗೀತ ನಿರ್ದೇಶಕರು ಮತ್ತು ಕವಿಗಳಾಗಿರ್ತಕ್ಕಂಥ ಶ್ರೀ ದೇವರಾಜ್ ಮಾಸ್ತರ್ ಗಿಣಿಗೇರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಅವರಿಗೆ ನಮ್ಮ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಾರ್ಯಕ್ರಮದ ಅತಿಥಿಗಾಗಿರ್ತಕ್ಕಂಥ ಬಸವರಾಜ್ ನಮ್ಮ
ಬದಲಾವಣೆ ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೂ ಸಹಿತ ನಮ್ಮ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕು. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಾದರಮಂಡಿ ಪ್ರಾಥಮಿಕ ಶಾಲೆಯ ಉಪಕುಲಪತಿಯಾಗಿರ್ತಕ್ಕಂಥ ನಮ್ಮ ಅಂಡಿಗೆ ಸರ್ನ ಸಹಿತ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಅವರಿಗೆ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಸಾಗಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಮತ್ತು ತಾರಾಗಣದಲ್ಲಿ ತನ್ನದೇ ಆದ ಒಂದು ಪಾತ್ರ ಅಭಿನಯಿಸಿ ಇವತ್ತಿನ ದಿವಸ ಗವಿಸಿದ್ದೇಶ್ವರ ಮಹಾತ್ಮೆಯಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರ್ತಕ್ಕಂಥ ತಾರಾ ಬದಲಾವಣೆ ಸಹಿತ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತೇನೆ. ಅವರಿಗೆ ಹನುಮಗೌಡ ಅವರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸಾಗಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗವಿ ಪೂಜಾರ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಅವರಿಗೆ ನಮ್ಮ ಸನ್ಮಿತ್ರರು ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ರಂಗಭೂಮಿಯ ಕಲಾವಿದರಾಗಿ ಇವತ್ತಿನ ದಿವಸ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಕಲಾವಿದರು, ಸಂಗೀತಗಾರರು, ಮಾನ್ಯರನ್ನು ಸಹಿತವಾಗಿ ಇವತ್ತಿನ ವೇದಿಕೆಗೆ ತುಂಬಿರುವ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತಿನ ದಿವಸ ಈ ನಾಟಕಕ್ಕೆ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಲು ಬಂದಿರತಕ್ಕಂಥ ಇವತ್ತಿನ ದಿವಸ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಕೊಪ್ಪಳ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ತಂದೆ ತಾಯಿ ಸ್ವರೂಪರಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ನಡೆದಾಡುವ ದೇವರು ಅಂದರ ಬಾವಿನ ದಾರಿದೀಪ ಗದಗಿನ ಗಂಧರ್ವ ಗಾನ ಯೋಗಿ ಪಂಡಿತ ಪುಟ್ಟರಾಜ ಅಪ್ಪಗಳ ದಿವ್ಯ ಚರಣದಲ್ಲಿ ಸಂಗೀತ ಸುದಿಯನ್ನು ನಡೆಸ್ತಕ್ಕಂಥ ಎಲ್ಲ ನನ್ನ ಸಂಗೀತ ಬಳಗವನ್ನು ಸಹಿತವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳೆಸುವ ಪೂರ್ವದಲ್ಲಿ ನಾಟಕ ಅಕಾಡೆಮಿಯ ಸದಸ್ಯರು ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಮಾಡಬೇಕಂತ ಮಾನ್ಯ ಚಾಂದ್ ಪಸ್ಕಿಲೆ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಾವತ್ತು ಕೊಪ್ಪಳ ಗವಿಸಿದ್ದೇಶ್ವರನಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ವಿಭಾಗ ಮಟ್ಟದ ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಿರಿಯರಾದಂಥ ಧುರೀಣರಾದಂಥ ಇರ್ಪಣ್ಣ ನವೋದಯ ಅವರೇ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಅಲ್ಬಣ್ಣ ಕಣಿವಿಯವರೇ ಹಾಗೂ ಕರ್ನಾಟಕ ರಾಜ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂಥ ದೇವರಾಜ್ ಮಾಸ್ಟರ್ ಗಿಣಗೇರಿ ಅವರೇ ಮತ್ತು ರಾಜ್ಯ ಶಿವದಳದ ಉಪಾಧ್ಯಕ್ಷರಾದ ಸಹೋದರರಾದಂಥ ಜಾಕೀರ್ ಕಿಲೇದಾರ್ ಅವರೇ, ಕುರಿಯವರೇ ಮತ್ತು ಸಂಗಾರ್ ಅರಳಿಯ ರಾಜ್ಯ ಸಮಿತಿಯ ಸದಸ್ಯರಾದಂಥ ದಶರಥ್ ಅರ್ಕೇರಿ ಅವರೇ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರವಿ ಹಿರೇಬಗನಾಳ್ ಅವರೇ, ದಾದಾಪೀರ್ ಮಲ್ಲಿಗೇರಿ ಅವರೇ ಮತ್ತು ವೇದಿಕೆ ಮೇಲೆ ಆಶೀನರಾದಂಥ ಎಲ್ಲ ನನ್ನ ಕಲಾ ಬಂಧುಗಳೇ, ಕಲಾ ರಸಿಕರೇ, ನನ್ನ ಸಂಗೀತ ಗುರು ವೃಂದಗಳೇ, ನಾಟಕ ಅಕಾಡೆಮಿಯಿಂದ ಪ್ರಪ್ರಥಮವಾಗಿ ಕೊಪ್ಪಳದಲ್ಲಿ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ನಾವು ಒಂದು ಕೊಪ್ಪಳ ತಾಲೂಕು ರಂಗ ಕಲಾವಿದರ ಸಂಘದವರು ಒಂದು ತೀರ್ಮಾನ ಮಾಡಿ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯ ಕಲಾವಿದರಿಗೆ ನಾವು ಗೌರವ ಸನ್ಮಾನ ಮಾಡಬೇಕಂತ ಹೇಳಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ನಾವು ಯಾರಿಗೆ ನಾವು ಕಲೆಕ್ಷನ್ ಮಾಡಿಲ್ಲ, ಯಾವ ರೀತಿ ನಾವು ಮಾಡಿಲ್ಲ, ತೋಟಪ್ಪ ನಾವು ಕೂಡಿ ಎಲ್ಲ ಕಲಾವಿದರಿಗೆ ಏನಂತಲ್ಲ ನಾವು ಗೌರವ ಮಾಡಬೇಕು, ಅವರಿಗೆ ಗೌರವ ಒಂದು ಕೊಪ್ಪಳ ಜಿಲ್ಲೆಯಿಂದ ಪ್ರಶಸ್ತಿ ಕೊಡಬೇಕು. ಯಾಕಂತಂದ್ರೆ ಕಲೆ ನಿನ್ನೆ ತಿಪ್ಪನಗೌಡರು ಚಿಕ್ಕಬಗನಾಳ 95 ವರ್ಷ, ಎರಡೂ ಕಣ್ಣಿಲ್ಲ. ಶಿವಪ್ಪ ಮಾಸ್ಟರ್ ಗುನ್ನಳ್ಳಿ ಅವರಿಗೆ ಕಾಲಿಲ್ಲ. ಹೆಂಕಪ್ಪ ಮಾಸ್ಟರ್ ಮುದ್ದಬಳ್ಳಿ ಅವರಿಗೆ ನಡೆಯಕ್ಕೆ ಕೂಡ ಬರೋದಲ್ಲ, 95 ವರ್ಷದವರು. ಅಂಥ ಒಂದು ಕಲಾವಿದರಿಗೆ ನಮ್ಮ ಕಲಾವಿದರ ಸಂಘದಿಂದ ಆಯ್ಕೆ ಮಾಡಿ ಸನ್ಮಾನ ಮಾಡಿದ್ದೇವೆ. ಇವತ್ತು ಕಲೆ ಉಳಿಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನೆಗೆ ತೊಲೆ ಹೇಗೆ ಮುಖ್ಯ, ಆಗ ಪ್ರತಿಯೊಬ್ಬ ಮನುಷ್ಯನಿಗೆ ಕಲೆ ಮುಖ್ಯ ಅಂತ ಹೇಳಿ ನನಗೆ ಹೇಳಲು ಬಯಸುತ್ತೇನೆ. ಯಾಕಂತಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಾಟಕ ಆಗಲಿ, ಬಯಲಾಟವಾಗಲಿ, ಇವತ್ತು ಜಾನಪದ ಆಗಲಿ, ಯಕ್ಷಗಾನ ಆಗಲಿ, ಯಾವುದೇ ಒಂದು ಕಲೆಗೆ ನಾವು ಬೆಲೆ ಕೊಟ್ಟರೆ ಮಾತ್ರ ಆ ಕಲೆ ಬೆಳೀತದೆ ಅಂತ ಹೇಳಿ ನಾನು ಹೇಳಲು ಬಯಸುತ್ತೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತು 2,000 ರೂಪಾಯಿ ಇದ್ದಿದ್ದು ಗೌರವಧನ 2,500 ಮಟ್ಟಕ್ಕೆ ತಂದಿದ್ದಾರೆ. ಅದೇ ರೀತಿ ನಾಟಕ ಅಕಾಡೆಮಿ ಸದಸ್ಯರಾದ ಮೇಲೆ ಕೊಪ್ಪಳ ಜಿಲ್ಲೆಗೆ 4 ಪ್ರಶಸ್ತಿ, ದೇವರಾಜ್ ಮಾಸ್ಟರ್ಗೆ ಒಂದು 5 ಪ್ರಶಸ್ತಿಯನ್ನು ನಮ್ಮ ಕೊಪ್ಪಳ ಜಿಲ್ಲೆಗೆ ಲಭಿಸಿದೆ. ನಾವು ಸನ್ಮಾನ್ಯ ಶ್ರೀ ನಮ್ಮ ಶಿವರಾಜ್ ತಂಗಡಿ ಸಾಹೇಬರಿಗೂ ಮತ್ತು ಜನಪ್ರಿಯ ಶಾಸಕರಾದಂಥ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ನಾವು ಇಲ್ಲಿ ನೆನೆಸಬೇಕಾಗ್ತದೆ. ಅವರು ನನಗೆ ಅಕಾಡೆಮಿ ಸದಸ್ಯರಾದ ಮೇಲೆ ಕೊಪ್ಪಳ ಜಿಲ್ಲೆಗೆ 5 ನಾವು ಪ್ರಶಸ್ತಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ
ಈ ಕಲೆ ಬೆಳಿಬೇಕು, ಈ ಕಲೆ ಉಳಿಬೇಕಂದ್ರೆ ತಾವು ಪ್ರತಿಯೊಬ್ಬರು ಆ ಕಲೆಗೆ ಬೆಲೆ ಕೊಟ್ಟರೆ ಮಾತ್ರ ಬೆಳೀತದೆ ಅಂತ ಹೇಳಿ ನಾನು ಹೇಳಲು ಬಯಸುತ್ತೇನೆ. ಈಗಾಗಲೇ ಮತ್ತು ನಾವು 20 ಕಲಾವಿದರನ್ನು ಇವತ್ತು ಆಯ್ಕೆ ಮಾಡಿದ್ದೇವೆ. ನಿನ್ನೆ 20 ಕಲಾವಿದರಿಗೆ ಸನ್ಮಾನವನ್ನು ಮಾಡಿದ್ದೇವೆ ಮತ್ತು ನಾಳೆ ರಕ್ತರಾತ್ರಿ ನಾಟಕ ಇದೆ. ಕೊಪ್ಪಳ ತಾಲೂಕು ರಂಗ ಕಲಾವಿದರ ಸಂಘದ ವತಿಯಿಂದ ರಕ್ತರಾತ್ರಿ ನಾಟಕ ಇದೆ. ಆ ನಾಟಕದಲ್ಲಿ ಕೂಡ 20 ಕಲಾವಿದರಿಗೆ ಏನಂತೆಲ್ಲ ಸನ್ಮಾನ ಇಟ್ಟುಕೊಂಡಿದ್ದೇವೆ. ದಯಮಾಡಿ ತಾವು ಸಹಕಾರ ನೀಡಬೇಕು. ಈಗಿರ್ತಕ್ಕಂಥ ಕಲಾವಿದರು ಯಾವುದೇ ಏನೂ ಬಯಸಿಲ್ಲ. ಅವರು ಗ್ರಾಮೀಣ ಮಟ್ಟದಲ್ಲಿ ಕಲೆ ಮಾಡಿ ತಮ್ಮ ಮನೆಯಲ್ಲಿ ತಾವು ಕುಂತು ತಮ್ಮ ಪ್ರತಿಭೆಯನ್ನು ತೋರಿಸಿ ತಮ್ಮ ಮನೆಯಲ್ಲೇ ಕುಂತಿದ್ದಾರೆ. ಅಂತಹ ಕಲಾವಿದರನ್ನು ಹುಡುಕಿ ಇವತ್ತು ಕೊಪ್ಪಳ ಸಾಹಿತ್ಯ ಭವನಕ್ಕೆ ತಂದು ಇವತ್ತು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಬೇಕಂತ ಹೇಳಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಆಮೇಲೆ ನಾವು ಕೊಪ್ಪಳ ತಾಲೂಕಿನಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ಪ್ರತಿಯೊಂದು ಹಳ್ಳಿಗೆ ಎಲ್ಲ ಉತ್ತಮ ಕಲಾವಿದರು ಯಾರು ಹೇಳಿದ್ರು ನಾವು ಕೇಳಿಲ್ಲ. ದೊಡ್ಡಪ್ಪರಾಗಲಿ ನಾವಾಗಲಿ ನಮ್ಮ ಸಂಘದ ಸದಸ್ಯರಾಗಲಿ ಉಪಾಧ್ಯಕ್ಷರು ಎಲ್ಲರೂ ಕೂಡಿ ಅಂತಹ ಕಲಾವಿದರು ನಾವು ಆಯ್ಕೆ ಮಾಡಿವಿ. ಯಾವುದರಲ್ಲಿ ಇದ್ರಾಗ ರಾಜಕೀಯ ಇಲ್ಲ, ಏನಿಲ್ಲ. ಕಲೆಗೆ ಯಾವುದೇ ರಾಜಕೀಯ ಇಲ್ಲ, ಯಾವುದೂ ಜಾತಿನೂ ಇಲ್ಲ. ಈ ನಮ್ಮ ಕಲೆಗೆ ನಾವೆಲ್ಲರೂ ಒಂದೇ ಜಾತಿಯರೆಂದು ನಾವು ತಿಳಿದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಿದ್ದೀವಿ. ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕು. ತದನಂತರ ಅವರಿಗೆಲ್ಲರಿಗೂ ಸನ್ಮಾನ ಇದೆ. ತಾವೆಲ್ಲರೂ ಆ ಸನ್ಮಾನ ಸ್ವೀಕಾರ ಮಾಡಿ ಕೆಳಗೆ ಕುಂತು ಈ ಹನುಮನಹಳ್ಳಿ ಗ್ರಾಮದ ಯುವಕರು 3 ದಿನದ ಸಂತೆ ಎಂಬ ಸಾಮಾಜಿಕ ನಾಟಕವನ್ನು ಅಭಿನಯಿಸುತ್ತಾರೆ. ತಾವೆಲ್ಲರೂ ಶಾಂತಿ ರೀತಿಯಿಂದ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಂಡು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲೆಮರೆಯ ಕಾಯಂತೆ ರಂಗಭೂಮಿಯ ಇವತ್ತು ಸೇವೆಯನ್ನು ಗೈದಿರ್ತಕ್ಕಂಥ ಮಾನ್ಯರನ್ನು ಗುರುತಿಸಿ ಗೌರವಿಸಿ ಮುಂದಿನ ದಿನಮಾನಗಳಲ್ಲಿ ವಯೋಸಹಜ ಏನು ಇವತ್ತು ನಾಟಕ ಅಕಾಡೆಮಿ ಮತ್ತು ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಮಹಾಶಾಸನಕ್ಕೆ ಇವರೆಲ್ಲರನ್ನೂ ಸಹಿತ ಇವತ್ತು ಒಳಗೊಳಿಸಿ ಅವರಿಗೆ ಈ ಒಂದು ಸೇವೆ ಗೈದಿದ್ದಕ್ಕಾಗಿ ಅವರ ಸಾರ್ಥಕ ಬದುಕು ಆಗಲಿ ಎಂಬ ಆಶಯದೊಂದಿಗೆ ಇವತ್ತು ಅವರಿಗೆ ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿವಿ ಅಂತಂದೇಳಿ ಆಶಯ ನುಡಿಗೆ ಮಾಡಿರ್ತಕ್ಕಂಥ ಚಾಂದ್ ಪಚ್ಕಿಲ್ಲಾದರ್ ಅವರಿಗೆ ಧನ್ಯವಾದಗಳು. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಾಗಪ್ಪ ಹೊಸಳ್ಳಿ STMC ಅಧ್ಯಕ್ಷರು ಅವರನ್ನು ನಮ್ಮ ಸನ್ಮಿತರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಂತ ವಿನಂತಿ ಮಾಡಿಕೊಟ್ಟಿದ್ದೇನೆ. ಅದರ ಜೊತೆಗೆ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಮೈಬೂಬ್ ಹೊಸಮನಿ ಗಿಣಿಗೆರ ಮಾನ್ಯರನ್ನು ಗೌರವಿಸಬೇಕಂತ ವಿನಂತಿ ಮಾಡಿಕೊಟ್ಟಿದ್ದೇನೆ. ಅದರ ಜೊತೆಗೆ ಇನ್ನೋರ್ವ ಕಾರ್ಯಕ್ರಮದ ಅತಿಥಿಯಾಗಿರ್ತಕ್ಕಂಥ ನಮ್ಮ ರವಿ ಪದ್ಲು ಬೂದ್ಗುಂಪ ಮಾನ್ಯರನ್ನು ಇವತ್ತು ಮಾಲಾರ್ಪಣೆ ಮಾಡಿ ನಮ್ಮ ಸನ್ಮಿತರು ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಅದರ ಜೊತೆಗೆ ಸನ್ಮಿತರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಗುಡಿಕಾರ್ ಲೇಬ್ಗೇರಿ ಆ ಮಾನ್ಯರನ್ನು ಇವತ್ತು ಗೌರವಿಸಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಸನ್ಮಿತರು ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ಕುಟುಂಬಳಿಯರನ್ನು ಸಹಿತ ಮಾಲಾರ್ಪಣೆ ಮಾಡಿ ಅವ್ರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆಯನ್ನು ಮಾನ್ಯ ಶ್ರೀ AV ಕಣಿವೆ ವಕೀಲರವರು ಉದ್ಘಾಟನೆ ಮಾಡಬೇಕು ಅಂತಂದ್ರೆ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ವಿರೂಪಾಕ್ಷಪ್ಪ ನವದೇವರವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ತಾರಾ ಅವರು, ಪಾಂಡವರು ಮತ್ತು ನಮ್ಮೆಲ್ಲ ದಾದಾಪುರವರು, ಬನ್ನಪ್ಪನವರು ತಾವೆಲ್ಲರೂ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಅಜ್ಞಾನದ ಅಂಧಕಾರವನ್ನು ತೊಳೆದು ಸುಜ್ಞಾನದ ಜೀವಿಗೆಯನ್ನು ಬೆಳಗಿಸಿ 2ನೇ ದಿನದ ಈ ಒಂದು ಸಾಮಾಜಿಕ ನಾಟಕದ ಉದ್ಘಾಟನೆಯನ್ನು ಗೈದಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿ ಮಹೋದಯರಿಗೆಲ್ಲರಿಗೂ ನಾಟಕ ಈ ಒಂದು ಸಂಘದ ಪರವಾಗಿ ನಾಟಕ ಅಕಾಡೆಮಿಯ ಬೆಂಗಳೂರು ಪರವಾಗಿ ತುಂಬಿರುವುದ ಧನ್ಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆ ಗೈದಿರ್ತಕ್ಕಂಥ ಮಾನ್ಯ ಶ್ರೀ AV ಕಣಿವೆಯವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಂತ ಮಾನ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಸಾಹಿತ್ಯ ಭವನದಲ್ಲಿ 2ನೇ ದಿನದ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿರುವ ಬಹಳ ಜನರ ವೇದಿಕೆ ಮೇಲೆ ಯಾಕಂದ್ರೆ ಒಂದು ತಾಸರಡಿ ಕೆಲವು ಹೆಸರು ಹೇಳಿದ್ರೆ ಅದಕ್ಕೆ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿರುವ ಎಲ್ಲ ಗೌರವಾನ್ವಿತರೆ, ನಿಜವಾಗ್ಲೂ ಕೂಡ
ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೊಪ್ಪಳ ಜಿಲ್ಲೆಗೆ ಒಂದು ವಿಶೇಷ ಸ್ಥಾನಮಾನ ಕೊಡುವುದರ ಮೂಲಕ 4 ಜನ ನಾಟಕ ಅಕಾಡೆಮಿ ಸದಸ್ಯರನ್ನ ಮತ್ತು ವಿಭಾಗೀಯ ನಾಟಕ ಕಾರ್ಯಕ್ರಮ ಆಗಲಿಕ್ಕೆ ನಿನ್ನೆ ಉದ್ಘಾಟನೆ ಆಯಿತು. ಇವತ್ತು ನಮ್ಮ ಊರಿನವರಾದಂಥ ಚಾನ್ಸ್ ಆಫ್ ಕಿಲರ್ ನಮ್ಮ ಸಹೋದರರು ಇದನ್ನು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ವಿಶೇಷವಾಗಬೇಕನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಗೌರವಾನ್ವಿತರನ್ನ ಮತ್ತು ಎಲ್ಲ ಜನಸಾಮಾನ್ಯರಲ್ಲಿ ಸೇರಿಸುವ ಮೂಲಕ ಬಹಳ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ. ನಾ ಹೇಳೋದಿಷ್ಟೇ, ನಾಟಕ, ಕಲೆ, ಸಾಹಿತ್ಯ, ಸಂಗೀತ ಈ ದೇಶದ ಭವ್ಯ ಪರಂಪರೆ ಇತಿಹಾಸವನ್ನ ಉಳಿಸ್ತಕ್ಕಂಥ ಮತ್ತು ಮುಂದಿನ ಜನಕ್ಕೆ ಒಯ್ಯಕ್ಕಂಥ ಮಹಾನ್ ಕಾರ್ಯವನ್ನ ಈ ನಾಟಕಗಳು ಮಾಡ್ತಾ ಇದ್ದೇವೆ. ನಮ್ಮ ಚಾನ್ಸ್ ಆಫ್ ಹೇಳೋದಕ್ಕೆ ಇವತ್ತು ದಿವಸ ಹಳ್ಳಿಯಾಗಿ ಎಷ್ಟೋ ಜನ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಕಲಾವಿದರಿದ್ದಾರೆ. ಅವರನ್ನ ಗುರುತಿಸುವ ಕೆಲಸ ಮಾಡಿದ್ದು ಕೊಪ್ಪಳದ ನಾಟಕದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ಭಾವಿಸ್ತಾ ಇದ್ದೇನೆ ನಾನು. ಯಾಕಂದ್ರೆ ಈ ರೀತಿ ಮಾಡಿದ್ದಿಲ್ಲ. ಕೆಲವು ಜನ ಏನು ಮಾಡೋರು, 4 ಜನ ಅಲ್ಲಿ ನಾಟಕ ಮಾಡೋರು, ಇಲ್ಲಿ 4 ಜನ ಮಾಡಿದ್ರು. ಆ ಚಾನ್ಸ್ ಆಫ್ ಕೆಲವರು ಇವತ್ತು ಪ್ರತಿಯೊಂದು ಹಳ್ಳಿಗೆ ಹೋಗಿ ಯಾರು ನೈಜ ಕಲಾವಿದರು ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಟ್ಟದ್ದು ಕೂಡ ಈ ಕೊಪ್ಪಳದ ಜಿಲ್ಲೆಗೆ ಮತ್ತು ಕರ್ನಾಟಕಕ್ಕೆ ಸಂದ ಗೌರವ. ಆ ಮೂಲಕ ಮುಂದಿನ ದಿನಮಾನಗಳಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಬಯಲಾಟ, ನಾಟಕ, ರಂಗಮದ್ದಳೆ, ಜಾನಪದ, ಕುಣಿತ, ಈ ಉತ್ತರ ಕರ್ನಾಟಕದ ಗಂಡುಮೆಟ್ಟಿನ ಕಲೆಗಳು ಇವುಗಳನ್ನು ಉಳಿಸುವವರಲ್ಲಿ ಇವತ್ತು ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿದೆ, ನಗರ ಮಟ್ಟದಲ್ಲಿದೆ. ಇದ್ದಾಗೂ ಕೂಡ ಕಲೆಗೆ ಪ್ರೋತ್ಸಾಹವನ್ನ ಸರ್ಕಾರ ಕೊಡ್ತಾ ಇದೆ. ಆದರೆ ನಾನು ಎಲ್ಲ ವೇದಿಕೆ ಮೇಲೆ ಗೌರವಿತರಲ್ಲಿ ವೇದಿಕೆ ಮೂಲಕ ಎಲ್ಲ ಮನೆಯಲ್ಲಿ ಮನವಿ ಮಾಡಿಕೊಳ್ತೀನಿ. ನಾ ಹೇಳೋದಿಷ್ಟೇ, ಇವತ್ತು ನೋಡಿ ಎಷ್ಟೋ ನಾಟಕಗಳನ್ನು ನಶಿಸಿ ಹೋಗ್ಯಾವು, ಬಯಲಾಟಗಳಿಲ್ಲ. ಎಷ್ಟೋ ಹಿಂದೆ 5,000 ಭಾಷೆಗಳಿದ್ದು 2,000 ಭಾಷೆಗಳು ದೇಶದಲ್ಲಿ ನಶಿಸಿ ಹೋಗ್ತಕ್ಕಂಥ ಕಲೆಯನ್ನ ಉಳಿಸುವ ಕೆಲಸವನ್ನ ನೀವೆಲ್ಲರೂ ಕೂಡಿ ಮಾಡಬೇಕಾಗಿದೆ. ಅದು ವಕೀಲರ ಮೇಲೆ ಜವಾಬ್ದಾರಿ ಇದೆ, ಅಧಿಕಾರಿಗಳ ಮೇಲೆ ಇದೆ, ಸಾರ್ವಜನಿಕರ ಮೇಲಿದೆ, ಕಲಾವಿದರ ಮೇಲಿದೆ. ಇವತ್ತು ನೋಡಿ ಈ ದೇಶದಲ್ಲಿ ಕಲಾವಿದರು ಇವತ್ತು ಬಡವರದವರ, ಸಾಹಿತಿಗಳು ಬಡವರದವರ, ಆದರೆ ರಾಜಕಾರಣಿಗಳು ದೊಡ್ಡ ಶ್ರೀಮಂತರು, ಅಧಿಕಾರಿಗಳು ದೊಡ್ಡ ಶ್ರೀಮಂತರು, ವಕೀಲರು ಕೂಡ ದೊಡ್ಡ ಶ್ರೀಮಂತರೇ. ಆದ್ರೆ ಏನಾಗಿದೆ ಅಂದ್ರೆ ಕಲಾವಿದರನ್ನ ಇವತ್ತು ನಾನು ನಮ್ಮ ಚಾನ್ಸ್ ಆಫ್ ಕಿಲರ್ ಅವ್ರು ಏನಾಗಿದೆ ಅಂದ್ರೆ ಒಂದು 15 ಜನ ಕೋರ್ಟ್ನಲ್ಲಿ ಒಂದು ಆರ್ಡರ್ ಮಾಡಿಸ್ಕೊಟ್ಟೆ. ನಾನು ನಮ್ಮ ಚಾನ್ಸ್ ಆಫ್ ಕಿಲರ್ ಗೊತ್ತೈತಿ, ಈ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಆಗಿಬಿಡ್ತದೆ. ಅವಾಗ ಕೊಟ್ಟಾಗ ನಮ್ಮ 15 ಜನ ಕಲಾವಿದರು ಬಂದರು ನಮ್ಮ ಮನೆಗೆ, ಹಿಂಗೆ ಮಾಡ್ಬೇಕಾಗೈತಿ ಅಂದ್ರು. ನೋಡಪ್ಪ ಏನು ತೊಂದರೆ ಇಲ್ಲ, ಒಂದು ಆರ್ಡರ್ ಮಾಡಿಸ್ಕೊಡ್ತೀವಿ, ಪಡ್ಕೊಂಡು ನೀವು ಮಾಸಸ್ ಅಂತ ತಗೊಂಡಿದ್ದೇವೆ, 20 ಜನ ತೊಗೊಳಕತ್ತಾರೆ ನಮ್ಮೂರಾಗ. ನಾ ಕೊಪ್ಪಳ ಜಿಲ್ಲೆ ಎಲ್ಲ ಕಲಾವಿದರು ಮನವಿ ಮಾಡ್ಕೊಂತೀನಿ, ಸರ್ಕಾರದಿಂದ ಬರ್ತಕ್ಕಂಥ ಮಾಸವನ್ನು ಪಡ್ರಿ. ನಾವು ನೀವೆಲ್ಲರೂ ಕೂಡಿ ಈ ಕಲೆಯನ್ನ, ಸಾಹಿತ್ಯವನ್ನ, ಸಂಗೀತವನ್ನ ಉಳಿಸಿ ಬೆಳೆಸೋ ಕೆಲಸ ಮಾಡೋಣ ಅಂತ ಹೇಳಿ, ಯಾವ ಮಹಾನ್ ಕಲಾವಿದ ಜಗತ್ತಿನ ಶೇಕ್ಸ್ಪಿಯರ್ ಅವರಂತೆ ಮೆಲೋಡಿಯಸ್ ಮ್ಯೂಸಿಕ್ ಈಸ್ ಆಲ್ವೇಸ್ ಟಾನಿಕ್ ಟು ದಿ ಮೈಂಡ್ ಅಂಡ್ ಬಾಡಿ. ಅಂದ್ರೆ ಮನೋರ ಸಂಗೀತ ಪ್ರತಿಯೊಬ್ಬನ ಹೃದಯ, ಮನಸ್ಸು ಮತ್ತು ಎಲ್ಲವನ್ನ ಪ್ರಫುಲ್ಲತಗೊಳಿಸುವ ಮಹಾನ್ ಶಕ್ತಿ ಸಂಗೀತಕ್ಕೆ ಯಾವುದೇ ಭಾಷೆ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ. ಕಲಾವಿದನೇ ಕಲಾವಿದರನ್ನು ಉಳಿಸುವ, ಬೆಳೆಸುವ ಕೆಲಸವನ್ನ ನಾವು ನೀವೆಲ್ಲ ಮಾಡೋದು ಆಶಿಸಿ ಇಂಥ ಭವ್ಯ ವೇದಿಕೆಯಲ್ಲಿ ವಕೀಲರ ಅಧ್ಯಕ್ಷನಾಗಿ ನನಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ಗೌರವಾನ್ವಿತರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೆ. ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಕಟಕಮತೆ. ಕನ್ನಡ ಇವತ್ತು ತನ್ನ ನೆಲೆಗಟ್ಟನ್ನು ಉಳಿಸಿಕೊಳ್ಳಬೇಕಾದ್ರೆ ಗ್ರಾಮೀಣ ಕಲೆಗಳಿರ್ಬೋದು, ಇವತ್ತು ಜನಪದ ಇರ್ಬೋದು, ಹಾಡುಗಳಿರ್ಬೋದು, ಭಾಷೆಗಳಿರ್ಬೋದು. ಯಾಕಂದರೆ ಈಗ ವಕೀಲರು ಹಂಚಿಕೊಂಡಂತೆ 5,000 ಭಾಷೆಗಳು ಇವತ್ತು 2,000 ಭಾಷೆಗಳಾಗಿವೆ. ಅಂದರೆ ಅವುಗಳ ಕಲಾ ಪ್ರಕಾರತೆ ಅವತ್ತು ವೇದಿಕೆ ಮೇಲೆ ಅನಾವರಣಗೊಳ್ಳದೆ ಇರುವುದರಿಂದ ಇವತ್ತು ಆ ಒಂದು ನಶಿಸ್ತಕ್ಕಂಥ ಕೆಲಸ ಆಗಿದೆ. ಆದರೆ ಇವತ್ತು ಬಯಲಾಟ, ನಾಟಕ, ಜನಪದ ಗೀತೆಗಳು, ಲಾವಣಿ, ತತ್ವಪದ, ಭಜನೆಗಳು ಇವೆಲ್ಲ ಇದ್ದರೆ ಇವತ್ತು ನಮ್ಮ ಕನ್ನಡ ಇನ್ನಷ್ಟು ಶ್ರೀಮಂತಿಕೆ ಆಗುತ್ತೆ ಎಂಬ ಆಶೆ ನುಡಿಗಳನ್ನಾಡ್ತಕ್ಕಂಥ ನಮ್ಮ ಕವಿ ವಕೀಲರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಜ್ಯೋತಿ ಬೆಳೆಸಿರ್ತಕ್ಕಂಥ ಮಾನ್ಯ ಶ್ರೀ ವಿರೂಪಾಕ್ಷಪ್ಪ ನಾಯ್ದವರು ತಮ್ಮ ನುಡಿಗಳನ್ನು ಆಡ್ಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಸಮಾರಂಭದ ಅಧ್ಯಕ್ಷನ್ನು ವಹಿಸಿರ್ತಕ್ಕಂಥ ಬನ್ನೇಪ್ಪಗೌಡ ಪೊಲೀಸ್ ಪಾಟೀಲ್ರೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನಮಗೆಲ್ಲ ಹಿರಿಯರು, ಕಿರಿಯರು, ತಾರಾ ಮೇಡಮ್ ಅವರು, ಭಾಳ ಜನ ಎಲ್ಲ ನಮ್ಮದು ಕುಂತಿದ್ದಾರೆ, ನಮ್ಮ ಗುರುಗಳು ಕುಂತಿದ್ದಾರೆ ಇಲ್ಲಿ. ಹೇಳ್ಕೆಂತ ಹೊತ್ತು ಭಾಳ ತಾಗುತ್ತೆ ಮತ್ತು ಭಾಳ ಮಾತಾಡೋದು ಈ ಸಮಯದಲ್ಲ ಸರಿಯಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾಟಕ ಅಕಾಡೆಮಿಗೆ ಚಾಂದಪ್ಪ ಅವ್ರನ್ನ ಸದಸ್ಯರನ್ನು ಮಾಡಿದ ಮೇಲೆ ಅವ್ರು ಯಾರು ಮಕ್ಕನಕ ಬಿಡುವಲ್ಲ ನಮ್ಮನ್ನಂತ. ಎಲ್ಲಿಂದ ಹಿಡ್ಕೊಂಬರ್ತಾನೋ ಇಲ್ಲಿ ಬರ್ತಾವ ತೋಟಪ್ಪ ಬರ್ತಾರೆ. ಎಲ್ಲಿಂದ ಹಿಡ್ಕೊಂಬರ್ತಾರೋ, ಯಾವಾಗ ಹಿಡ್ಕೊಂಬರ್ತಾರೋ, ಯಾರನ್ನ ಕರಿತಾರೋ, ಯಾರು ಕೊಳ್ಳ ಹೂವಿನ ಸರ ಹಾಕ್ತಾರೋ, ಮತ್ತು ಎಲ್ಲರನ್ನೂ ಸೇರಿಸ್ತಾರೆ ನಮ್ಮ ಪಾಪ ಹುಡುಗರು. ಮತ್ತು ಒಂದು ಮಾತು ಮಾತಾಡ್ತಾ ನಮ್ಮ ಚಾಂದ್ ಪಾಷವ್ರು ಹೇಳಿದ್ರು,
ನಾವು ಯಾರನ್ನೂ ದುಡ್ಡು ಕೇಳಾಗಿಲ್ಲ, ಪಟ್ಟಿ ಮಾಡಾಗಿಲ್ಲ, ನಮ್ಮ ಹತ್ರ ಕೂಪನ್ ಇಲ್ಲ ಅಂತೇಳಿ. ನೀವು ಹಿಂಗೆ ಮಾಡ್ಕೊಂತ ಹೋಗ್ರಿ, ವಯಸ್ಸಾದ್ಮೇಲೆ ನಿಮ್ಮ ಹೆಂಡ್ರು ಕೂಳಕ್ಕಲ್ಲ ನಿಮಗೆ. ನೀ ನಾಟಕ ಮಾಡಕತ್ತೀಯಲ್ಲಪ್ಪ, ಏನು ತಿಂಡಿ ಮನೆಗೆ ಅಂತ ಕೇಳಕ್ಕೆ ಕಾಲಿದು. ಇವು ಹೆಂಗೆ ಇರ್ಕೊಂಡು ಮನೆಗೆ ಹೋದ್ರೆ ಯಾರು ನಂಬ್ತಾರ? ನಮ್ಮ ಕಣಿವೆ ವಕೀಲರು ಹೇಳಿದ್ರು, ರಾಜಕಾರಣಿಗಳು ಶ್ರೀಮಂತರು ಅದಾರ, ವಕೀಲರು ಶ್ರೀಮಂತರು ಅದಾರ, ಕಲಾವಿದರು ಬಡವರು ಅದಾರ. ಇದು ನಾನು ಒಪ್ತೀನಿ. ನಾವೆಲ್ಲ ಹಳ್ಳಿಯಾಗಿಂದ ಬಂದಿರೋರು, ಮತ್ತು ನಾವು ಯಾರೂ ಮಾರುಡ್ಯರ ಮಕ್ಕಳು ಅಲ್ಲ. ಇದೆ ಹೌದಾ? ಕಷ್ಟ ಸುಖ ನಮಗೆ ಗೊತ್ತಿದೆ. ಮತ್ತು ಏನಿಲ್ಲ ಇವು ನಾಟಕ ಮಾಡ್ಬೇಕಂದ್ರೆ ಹೆಂಗೆ? ತಾರಾ ಮೇಡಮ್ ಅವರು ನೋಡ್ರಿ, ನೀವರ ಇವ್ರಿಗೆ ಬುದ್ಧಿ ಹೇಳ್ತಾರೆ. ಯಾಕಂದರೆ ಹಣ ಇಲ್ಲ ಇವತ್ತು ಯಾವ ಕೆಲಸನೂ ಆಗೋದಿಲ್ಲ. ಹಣ ಅದು ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಕಲಾವಿದರು ಇರ್ಬೋದು, ಹಣ ಇಲ್ಲ ಯಾವ ಕೆಲಸನೂ ಸಾಧ್ಯ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ಹಣ ಬೇಕಾಗುತ್ತೆ. ಮತ್ತು ಎರಡನೇ ವಿಷಯ, ಕಲಾವಿದರ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ನಮ್ಮ ಚಾಂದ್ ಪಾಶ್ ಅವರು ಇವರು ಭಾಳ ನನಗೆ ಹೇಳಿದರು. ಮತ್ತು ಅವರಿಗೆ ಕಲಾವಿದರಿಗೆ ಗೌರವ ತರ್ತಕ್ಕಂಥ ಕೆಲಸ, ಹುಡುಕಿ ತರ್ತಕ್ಕಂಥ ಕೆಲಸ, ತಮ್ಮ ಜೀವನವನ್ನು ಸಾಧನೆ ಮಾಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಇವರು ಕರೆಯಲು ಯಾರು ಕರಿಬೇಕು? ಹೌದಾ? ಅದು ನನ್ನ ಒಂದು ಅಭಿಪ್ರಾಯ. ಭಾಳ ಒಳ್ಳೆಯ ಕೆಲಸ ಮಾಡಕ್ಕೈತಿ. ಹಿರಿಯ ನೋಡಿ, ಕಾಲಿಲ್ದವ್ರನ್ನೇ, ನಡ್ಕೊಂಬರ್ಲಾರ್ದವ್ರೆ, ವಯಸ್ಸಾದವ್ರನ್ನೇ ಕರ್ಕೊಂಬಂದು ಸಹಾಯ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಗೌರವ ಮಾಡಿದ್ದೀರಿ ಅಂದರೆ ಮತ್ತು ನಮ್ಮ ಮನಸ್ಸು ಸುಮ್ಮನೆ ಕುಂದ್ರೆ ಒಪ್ಪಲ್ಲ. ನಮ್ಮ ವಕೀಲರು ಹೇಳ್ಬಿಟ್ರಲ್ಲೇ, ಈಗ ನಾವೆಲ್ಲ ಶ್ರೀಮಂತರು ಅಂತ ಹೇಳಿ ಇದ್ದೀವಿ. ಯಾರಿದ್ದಾರೋ ಇಲ್ಲ ಗೊತ್ತಿಲ್ಲ, ನಾನಂತೂ ಶ್ರೀಮಂತ ಇದ್ದೀವಿ. ಯಾಕಂದ್ರೆ ನಾನು ಸುಳ್ಳು ಹೇಳ. ಆದರೆ ಇವರು ಕಷ್ಟಪಡ ನೋಡಿ ಅಯ್ಯೋ ಅನಿಸುತ್ತೆ. ಹಾಗಾಗಿ ಇದರಲ್ಲಿ ಹೇಳ್ತಕ್ಕಂಥದ್ದು ಏನು ಜಾಸ್ತಿ ಇಲ್ಲ. ಯಾಕಂದ್ರೆ ನಾಟಕ ಮಾಡಿದ್ರೆ ನಾವು ಒಬ್ರಿಗಿಂತ ಒಬ್ರು ಪ್ರಸಿದ್ಧ ಇದ್ದೀವಿ. ಇವರು ಅಲ್ಲಿ ಮಾಡ್ತಾರೆ, ನಾವು ನಮ್ಮ ಕ್ಷೇತ್ರದ ನಾಟಕ ಮಾಡೋದು. ನಾವು ನಾಟಕ ಮಾಡಿದ್ದು ನಮಗೆ ಅಷ್ಟೇ ಗೊತ್ತಿರುತ್ತೆ. ಎಲ್ಲರೂ ಮಾಡಿದ್ದು ಇವ್ರು ತೋರಿಸ್ತಾರೆ. ನೀವೇನು ನಾಟಕ ಮಾಡ್ತಿರ್ಬೇಕು ತೋರಿಸ್ತಾರೆ. ಸತ್ಯಕ್ಕೆ ಹತ್ತಿರವಾದಂಥ ಮನುಷ್ಯನ ಒಳಗುಣ ಮತ್ತು ಹೊರಗುಣವನ್ನು ಇಲ್ಲಿ ತಂದು ನಿಜವಾದ ಪ್ರೇಕ್ಷಕರ ಮುಂದೆ ನಿಮ್ಮ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಒಂದು ವ್ಯಕ್ತಿ ಬಗ್ಗೆ ನಾನು ಒಂದು ಮಾತು ಹೇಳಬೇಕಾಗಿದೆ. ಇವತ್ತಿನ ಕಾಲದಲ್ಲಿ 1000-2000 ನಾವು ಯಾರೂ ಉಪಕಾರ ಮಾಡೋಂಗಿಲ್ಲ. ಇಲ್ಲೊಬ್ಬರು ನಮ್ಮ ಗುರುಗಳು ಕುಂತಿದ್ದಾರೆ. ಪ್ಲೀಸ್ ಸ್ಟ್ಯಾಂಡ್ ಅಪ್ ಸರ್. ಇವರು ಬಾದರಬಂಡಿ ಹೈಸ್ಕೂಲಿನ ಹೆಡ್ ಮಾಸ್ಟರ್. ಪೂರ್ಣ ಹೆಸರು ಬೀರಪ್ಪ ಅಂಡಿಗೆ ಅಂಥೇಳಿ ಮರ್ತಿದ್ದೆ ನಾನು. ಯಾಕಂದರೆ ಇಂಥ ಜನರಿಗೆ ಹೇಳದೆ ಹೋದರೆ ಗೊತ್ತಾಗೋದಿಲ್ಲ. ಒಬ್ಬ ಮತ್ತು ತಮ್ಮೆಲ್ಲರ ಪರವಾಗಿ ಬೀರಪ್ಪ ಅಂಡಿಯವರಿಗೆ ನಾನು ಮಾಲಾರ್ಪಣೆ ಮಾಡ್ತೀನಿ. ಈ ಹುಡುಗ ಸ್ವಲ್ಪ ಚುರುಕ, ಬುದ್ಧಿವಂತದ. ಸ್ವಂತ ದುಡ್ಡಿನಿಂದ 2 ಲಕ್ಷ ರೂಪಾಯಿ ಹಣವನ್ನು ಸೇರಿಸಿ ಯಾವ ಮಕ್ಕಳು ಪಾಟಿ ಇಲ್ದ, ಪೆನ್ ಇಲ್ದ, ಬುಕ್ ಇಲ್ದ, ಚಪ್ಪಲಿಂದ ಇರ್ತಾರೋ ಅಂಥ ಬಡ ಮಕ್ಕಳನ್ನು ವಿಮಾನದ ಮುಖಾಂತರ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಬಂದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಬೀರಪ್ಪ ಅಂಡಿಗೆ, ಬಾದರಬಂಡಿ ಹೈಸ್ಕೂಲ್ನ ಹೆಡ್ ಮಾಸ್ಟರು. ನಾನು ಅವಾಗವಾಗ ಪರೀಕ್ಷೆ ಮಾಡ್ತಾ ಇರ್ತೀನಿ. ಆ ಮನುಷ್ಯ ಸಮಾಜಮುಖಿ ಹೇಗಿದ್ದಾರೆ, ತನ್ನ ಮನಸ್ಸು ಹೆಂಗೆ ಕರಗಿದೆ, ಆ ಬಡ ಮಕ್ಕಳನ್ನು ಹೆಂಗೆ ಕರ್ಕೊಂಡು ಹೋಗ್ಬೇಕು ಅನ್ನೋಕ್ಕೆ ನಮ್ಮ ಎಲ್ಲರಿಗೂ ಬೀರಪ್ಪ ಅಂಡಿಯವ್ರಿಗೆ ಮಾದರಿ. ಆತನ ಸ್ವಭಾವ 2 ಲಕ್ಷ ಕೊಡೋಕ್ಕಂತ ಆಗಲ್ಲ, ಕಡೆಗೆ 1000-2000 ಕೊಡೋಂಥ ಬುದ್ಧಿ ನಮಗೆ ಬರಲಿ ಅಂತ ದೇವರಿಗೆ ಬೇಡ್ಕೊಂಡು ಎಲ್ಲ ಪ್ರೇಕ್ಷಕರಿಗೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನೋಡಿದೆ ಅವ್ರದ್ದು ಸರ್ದು, ದಯವಿಟ್ಟು ನಿಮ್ಮ ಮುಖಾಂತರ, ಈ ವೇದಿಕೆ ಮುಖಾಂತರ ನಮ್ಮ ಕೊಪ್ಪಳ ಜಿಲ್ಲೆಯ ಕಲಾವಿದರ ಪರವಾಗಿ ನಮಗೆ ಕೊಡಕ್ಕೆ ಆಗುದಿಲ್ಲ. ಪುಣ್ಯಾತ್ಮರು ನೋಡಿಲ್ಲ ವಾಟ್ಸಪ್ನಾಗ ಅವ್ರು ಇಂಥ ನಿಮ್ಮ ಆಶೀರ್ವಾದ ಅವ್ರಿಗಿರಲಿ ಅಂತೇಳಿ ನನ್ನ ಹತ್ರ ಭಾಳ ಮಂದಿ ಸಹಾಯಕ್ಕೆ ಬರ್ತಾರೆ.
ಒಂದು ಉದಾಹರಣೆ ಹೇಳ್ತೀನಿ ನಾನು. ಬಾದ್ರ ಬಂಡಿಯಲ್ಲಿ ಭಾಗ್ಯನಗರದಲ್ಲಿ ಒಂದು ಹುಡುಗ ಕೂಲಿ ಕೆಲಸ ಮಾಡ್ತಾರೆ. ಅವರಪ್ಪ ಹೋಟ್ಲಲ್ಲಿ ಸಪ್ಲೈ ಮಾಡ್ತಾರೆ. ಆ ಹುಡುಗನಿಗೆ MBBS ಸೀಟ್ ಸಿಕ್ತು. ದುಡ್ಡು ತುಂಬಕ್ಕೆ 2 ಲಕ್ಷ ದುಡ್ಡಿದ್ದಿಲ್ಲ. ನನಗೆ ಬೇಕಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಲ್ಲಿ ಫ್ಯಾಕ್ಟ್ರಿಯಲ್ಲಿ 2 ಲಕ್ಷ ರೂಪಾಯಿ ಹಣವನ್ನು ಸೇರಿಸ್ಕೊಟ್ಟೆ. ಆ ಹುಡುಗ MBBS ಆದ, MD ಆದ, ಡೆಲ್ಲಿಗೆ ಹೋದ, ಇವಾಗ ಕೊಪ್ಪಳದ ಬಂದಿದ್ದಾನೆ. ಭಾಳ ಜನ ಏನು ಮಾಡ್ತಾರಪ್ಪ ಅಂದರೆ, ಇಲ್ಲ ನೀವು ಬೇಜಾರು ಮಾಡ್ಕೋಬೇಡ್ರಿ ಗುರುಗಳ, ಅಲ್ಲ ದಯಮಾಡಿ ಕಣ್ಣ ನೀರು ಹಾಕ್ಬೇಡ್ರಿ, ಸಮಾಜ ದೊಡ್ಡದಿದೆ, ಗಣ್ಯ ವ್ಯಕ್ತಿಗಳಿದ್ದೀವಿ, ಆದರೆ ನಮ್ಮ ಗಮನಕ್ಕೆ ಬರೋಗಿಲ್ಲ. ಬಂದಾಗ ಮಾಡ್ಬೋದು ಆ ಕೆಲಸವನ್ನು ಅವರು ಯಾರು ತೊಂದರೆ ಇಲ್ಲದ ರೀ. ನಮ್ಮ ತೋಟಪಾಪ ಇರುತ್ತೆ, ನನ್ನ ಹತ್ರ ಬಂದರೆ ನಾನು ಬೇರೆದವ್ರ ಮುಖಾಂತರ ಮತ್ತು ನನ್ನ ಮುಖಾಂತರ ಕೊಡ್ಸೋಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಿ. ಗುರುಗಳೇ, ನಿಮ್ಮ ಸೇವೆ ನಮ್ಮ ಶಾಲೆ ಬಳಸ್ಕೊಂತೀವಿ, ನಿಮ್ಮ ಸಂಗೀತವನ್ನು ನಮ್ಮ ಶಾಲೆ ಮಕ್ಕಳಿಗೆ ಬಳಸ್ಕೊಂತೀವಿ. ಧನ್ಯವಾದಗಳು. ಇಲ್ಲ ನಿಮ್ತಾಗ ಏನಿದೆ ಒಂದು ವಿದ್ಯೆ ಇದೆ, ಅದನ್ನು ನಮ್ಮ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ಗುಣಪಡಿಸ್ತೀವಿ, ಅದು ನಿಮ್ಗೆ ಸಾರ್ಥಕ ಆಗುತ್ತೆ. ಜಗಜೀವನವೇ ನಾಟಕ ರಂಗ, ನಾವುಗಳೆಲ್ಲ ಪಾತ್ರಧಾರಿಗಳು ಎಂಬ ಮಾತಿನೊಂದಿಗೆ ಮಾರ್ಮಿಕವಾಗಿ ಕಲಾವಿದರು ಮತ್ತು ದೈನಂದಿನ ಬದುಕಿನ ಕವಿಯ ಕಾಲ್ಪನಿಕ ಚಿತ್ರಣ ಏನಾಗಿದ್ದರೂ ಸಹಿತವಾಗಿ ಕಲಾವಿದರು ಅದನ್ನು ವೇದಿಕೆ ಮೇಲೆ ಬಂದು ನಮಗೆ ಅದನ್ನು ಮತ್ತೆ ಮರು ಸೃಷ್ಟಿಸಿ, ನಾಗರತ್ನ ಹುಲಿಗಿ ನಮ್ಮ ಕಲಾವಿದರು ಅವರು ವೇದಿಕೆ ಮೇಲೆ ಬರಬೇಕು. ಗೌರವ ಸನ್ಮಾನಿತರು, ದಯವಿಟ್ಟು ಜೋರಾದ ಚಪ್ಪಳೊಂದಿಗೆ ಮಾನ್ಯರನ್ನು ವೇದಿಕೆಗೆ ಸಾಗಿಸ್ತಾ ಇದ್ದಾನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನುಡಿಯನ್ನು ಸನ್ಮಿತ್ರ ಪಾಂಡು ಅಲಿಯರು ಅವರು ಮಾತಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕೆಲವಿಷ್ಟು ಜನ ತಾರಾ ಅವರು ಇರಲಿ ಮತ್ತು ನಮ್ಮ ರಂಗಭೂಮಿಯ ಹಿರಿಯ ಸೇವೆ ಸಲ್ಲಿಸಿರ್ತಕ್ಕಂಥ ಮಾನ್ಯರಿಗೆ ಗೌರವ ಸನ್ಮಾನವಿದೆ. ಶಂಕರಗೌಡರ ಪಾಟೀಲ್ ಅವರು ಈ ಕಾರ್ಯಕ್ರಮದ 1-2 ನುಡಿಗಳಲ್ಲಿ ತಮಗೆ ಗೌರವ ಸನ್ಮಾನ ಇದೆ. ಆ ಸನ್ಮಾನದ ಒಂದು ಸನ್ಮಾನಿತರನ್ನ ಕುರಿತು ತಾವು ಮಾತಾಡ್ಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಅಲ್ಲೇ ಸನ್ಮಾನಿತರ ಪರವಾಗಿ ತಾವು ಮಾತಾಡ್ಬೇಕಂತ ವಿನಂತಿ. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ವಿಭಾಗ ಮಟ್ಟದ ನಾಟಕೋತ್ಸವ ಕಾರ್ಯಕ್ರಮದ ಇಂದಿನ ಈ ಒಂದು ಸುಂದರವಾದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಹಿರಿಯ ನಾಟಕದ ಕಲಾವಿದರೇ, ಕಲಾಭಿಮಾನಿಗಳೇ, ಕಲಾ ಪ್ರೋತ್ಸಾಹಕರೇ, ಹವ್ಯಾಸಿ ಕಲಾವಿದರೇ, ಸಂಗೀತ ಬಳಗದವರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೊಂದು ಸರ್ ಹೇಳಿದ್ರು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತಂದು ಹೇಳಿದರು. ನಿಜಕ್ಕೂ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇವತ್ತಿನ ದಿನಮಾನಗಳಲ್ಲಿ ಕಲಾವಿದರನ್ನ ಹುಡುಕಿ ಹೊರಗೆ ತೆಗೆದು ವೇದಿಕೆಯನ್ನ ಗುರುತಿಸುವಂತ ಕೆಲಸವನ್ನ ನಾವು ನೀವೆಲ್ಲರೂ ಮಾಡಬೇಕಾಗತ್ತೆ. ಅದಕ್ಕೆ ಇವತ್ತು ನಮ್ಮ ಚಾಂದ್ ಪಾಷಾ ಕಿಲ್ಲೆದರ್ ಭಾಯ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನೊಂದು ಸಣ್ಣ ಉದಾಹರಣೆಯನ್ನ ಈ ಮುಖಾಂತರ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೇವರಾಜ್ ಮಾಸ್ಟರ್ ಹಲಿಗೇರಿ ಅಂತ ನಮ್ಮ ಗಿಣಿಗೇರಿ ಅವರು ಈಗ ವೇದಿಕೆಯಲ್ಲಿದ್ದಾರೆ. ತಮಗೆಲ್ಲರಿಗೂ ಮಾಹಿತಿ ಇರಲಿ, ಚಿತ್ರ ನಿರ್ದೇಶಕ ಹಂಸಲೇಖ ಅವ್ರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಅನುಭವ ಹೊಂದಿರ್ತಕ್ಕಂಥವ್ರು. ಸುಧೀರ್, ವೀರೇಂದ್ರ ಗೋಪಾಲ್, ಶ್ರೀನಾಥ್, ಅನಂತ್ನಾಗ್ ಅವರಂತ ಜೊತೆಯಲ್ಲಿ ವೇದಿಕೆಯನ್ನ ಸಂಗೀತ ನಿರ್ದೇಶನ ಮಾಡಿರ್ತಕ್ಕಂಥ ಅನುಭವವಿದ್ದವರು. ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಸಂಗೀತವನ್ನ ನೀಡಿ ಎಲೆಮರೆ ಕಾಯಿಯಂತೆ ಇದ್ದ ಈ ಒಬ್ಬ ಕಲಾವಿದರನ್ನ ನಾವು ಚಾಂದ್ ಪಾಷಾ ಬಾಯಿ ಅವ್ರಿಗೆ ಪರಿಚಯ ಮಾಡಿದಾಗ ಅವ್ರಿಗಾಗಲೇ ಗೊತ್ತಿತ್ತು, ಹೌದ್ರಿ ಪಾಟೀಲ್ರ ಇದು ಕರೆಕ್ಟ್ ನೀವು ಹೇಳಿದ್ದು ಅಂತಂದೇಳಿ ಹೋದ ವರ್ಷ ಅವ್ರು ನಮ್ಗೊಂದು ಮಾತು ಕೊಟ್ಟಿದ್ರು, ಇವರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ನಾನು ಕೊಡಿಸ್ತೀನಿ ಅಂತ. ಅವರಿಗೆ ಸಾಕಷ್ಟು ಒತ್ತಡಗಳು ಬಂದರು. ಯಾವುದೇ ಮುಲಾಜಿಲ್ಲದೆ ಅವನ್ನೆಲ್ಲ ಬದಿಗಿಟ್ಟು ದೇವರಾಜ್ ಅವರ ಹೆಸರನ್ನ ಈ ವರ್ಷ 2025ನೇ ವರ್ಷದ ನಾಟಕ ಅಕಾಡೆಮಿಗೆ ಅವರು ನಾಮಿನೇಟ್ ಮಾಡಿದ್ರು. ಹಾಗಾಗಿ ನಾವು ಗೆಣಿಗೇರಿ ಭಾಗದವರು ಅಷ್ಟೇ ಅಲ್ಲದೆ ಎಲ್ಲ ಕಲಾವಿದರ ಪರವಾಗಿ ನಾವು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇವತ್ತು ನೋಡ್ರಿ ಇಲ್ಲೆಲ್ಲರನ್ನು ನಮ್ಮನ್ನ ಸ್ಟೇಜ್ ಮೇಲೆ ಬಿಟ್ಟು ಅವರು ಸೈಡ್ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂಡು ಒಂದು
ಖುಷಿಯನ್ನು ಪಡ್ತಾ ಇದ್ದಾರಲ್ಲ ಅಂತ ವ್ಯಕ್ತಿತ್ವವನ್ನ ನಾವು ನಿಜವಾಗ್ಲೂ ನಮ್ಮ ತೋಟಪ್ಪಣ್ಣವರು ಕೂಡ ಹಿರಿಯ ಕಲಾವಿದರು ಇವತ್ತು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನೆಲ್ಲ ಗುರುತಿಸಿ ನಮ್ಮನ್ನ ವೇದಿಕೆಗೆ ಕರೆಸಿ ಅವರನ್ನ ಸನ್ಮಾನಿಸುವ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ಮುಖಾಂತರವಾಗಿ ಎಲ್ಲ ಸನ್ಮಾನಿತರ ಪರವಾಗಿ ನಾವು ಚಾಂದ್ಪಾಷ ಬೈ ಅವರಿಗೆ, ನಮ್ಮ ತೋಟಪ್ಪ ಕಾಮ್ನೂರ್ ಅವ್ರಿಗೂ ಹಾಗೂ ಜಿಲ್ಲಾ ರಂಗಭೂಮಿ ಎಲ್ಲ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಲೆ ಯಾರ ಸೊತ್ತಲ್ಲ, ಯಾರು ಅದನ್ನು ಆವರಿಸಿಕೊಳ್ಳುತ್ತೆ ಅವರು ಸಹಿತ ಅದನ್ನು ಪ್ರದರ್ಶನ ಮಾಡ್ತಾರೆ. ಆ ಕಲೆಯ ಪ್ರದರ್ಶನಕ್ಕೆ ಬೆಲೆಯನ್ನು ಕೊಡ್ತಕ್ಕಂಥದ್ದು ಕಲಾವಿದರ ಸಹೃದಯಿಗಳಿಗೆ, ಅದು ಶ್ರೀಮತಿಕೆ ಎಂಬ ನಾಡಿರ್ತಕ್ಕಂಥ ಶಂಕರಗೌಡರಿಗೆ ಧನ್ಯವಾದಗಳು. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಇದೀಗ ತಾನೇ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ರಂಗಭೂಮಿಯ ಜನಪದ ಮತ್ತು ವಿವಿಧ ಕಲೆಯ ಒಂದು ಕಲಾವಿದೆಯಾಗಿರ್ತಕ್ಕಂಥ ಶ್ರೀಮತಿ ನಾಗರತ್ನಮ್ಮ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ತಾರಾ ಅವರು ಅವರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಗವಿಸಿದ್ದೇಶ್ವರ ಮಹಾತ್ಮೆ ನಾಟಕದಲ್ಲಿ ಮತ್ತು ಆ ಕಲಾತಂಡವನ್ನು ಕಟ್ಟಿಕೊಂಡು ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ಸೇವೆಯನ್ನು ಗೈತಕ್ಕಂಥ ನಮ್ಮ ತಾರಾ ಬಗನಾಳ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಆ ಒಂದು ಕಲಾವಿದರ ಪರವಾಗಿ ಇದೀಗ ಈ ಒಂದು ವೇದಿಕೆಗೆ ಸ್ವಾಗತಗಾರ್ತಿಯಾಗಿರ್ತಕ್ಕಂಥ ಶ್ರೀಮತಿ ನಾಗರತ್ನ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ತೋರಿಸಿಕೊಂಡು ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ನನಗೂ ಚಾಂದ್ಪಾಷ ಅಣ್ಣ ಮತ್ತು ಭೃಂಗಿ, ನಮ್ಮ ರುದ್ರಪ್ರ ಭೃಂಗಿ ಅವರು ವಿಷಯನ ತಿಳಿಸಿದರು. ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಹೆಕ್ಕಿ ಈ ಒಂದು ರಂಗಕಲೆಯಲ್ಲಿ ಮುನ್ನೆಲೆಗೆ ತಂದಂಥ ತಮಗೆಲ್ಲರಿಗೂ ಎಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ವೃತ್ತಿ ರಂಗಭೂಮಿ ಯಾವಾಗಂತೂ ಮೊದಲೇ ಅಲ್ಲ, ಹವ್ಯಾಸಿ ರಂಗಭೂಮಿಯವರು. ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಾವು ನಾಟಕ ರಂಗಕ್ಕೆ ಅಥವಾ ವೇದಿಕೆಯನ್ನು ಹತ್ತುವಂಥವರು. ನಾವು ವೃತ್ತಿ ಕಲಾವಿದರಲ್ಲ, ಹವ್ಯಾಸಿ ಕಲಾವಿದರು. ನಮಗೆ ಟೈಮ್ ಸಿಕ್ಕಾಗ ಮಾತ್ರ ನಾವು ವೇದಿಕೆಯ ಮೇಲೆ ಹತ್ತಿ ನಮ್ಮಲ್ಲಿ ಏನು ಒಂದು ಸಣ್ಣ ಪ್ರತಿಭೆ ಇದೆಯೋ ಅದನ್ನು ಜನರ ಮುಂದೆ ಪ್ರಸ್ತುತಪಡಿಸುವಂತಹ ಕಲಾವಿದರು. ಇಂಥ ಒಂದು ಕಲಾವಿದರನ್ನು ಕೂಡ ನೀವು ಇವತ್ತಿನ ದಿವಸ ಆಯ್ಕೆ ಮಾಡಿ ನಮಗೂ ಕೂಡ ಒಂದು ಸನ್ಮಾನದ ಭಾಗಿಯನ್ನಾಗಿ ಮಾಡಿದ್ದೀರಿ ಅಂತ ಹೇಳಿದರೆ ತಮಗೆಲ್ಲರಿಗೂ ಕೂಡ ನಾನು ಮನದಾಳದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಅನೇಕ ಪ್ರತಿಭೆಗಳು ತೆರೆಮರೆಯಲ್ಲಿ ಇದ್ದಾವೆ. ಅಂಥ ತೆರೆಮರೆಯ ಪ್ರತಿಭೆಗಳನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ತಂದು ಒಂದು ಚಿಕ್ಕ ಸನ್ಮಾನವನ್ನು ಗೈತಾ ಇರುವಂಥ ಎಲ್ಲ ಮಹನೀಯರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹುಲಿಗಿ ಗ್ರಾಮದಲ್ಲಿ ಇವತ್ತೊಂದು ಕಲಾ ತಂಡವನ್ನು ಕಟ್ಟಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ನಾಟಕಗಳನ್ನು ಅಭಿನಯಿಸಿ ಇವತ್ತು ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಶ್ರೀಮತಿ ನಾಗರತ್ನ ಅವರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಭಾರತ್ ಸೌಧದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಾಕೀರ್ ಕಿಲ್ಲೇದಾರ್ ಸಮಾಜ ಸೇವಕರು ಎರಡು ಮಾತುಗಳಿಗೆ ತಮ್ಮ ಈ ಕಾರ್ಯಕ್ರಮದ ನುಡಿಯನ್ನು ಆಡಬೇಕಂತ ವಿನಂತಿ ಮಾಡ್ಕೊತಿದ್ದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕರ್ನಾಟಕ ನಾಟಕ ಅಕಾಡೆಮಿ ಮೂಲಕ ನಮ್ಮ ವಿಭಾಗೀಯ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥ ಈ ಭಾಗದ ಅವಳಿ ಜೋಳಿ ಸಹೋದರಿದ್ದಂಗೆ ನಮ್ಮ ತೋಟಪ್ಪ ಕಾಮ್ನೂರ್ ಹಾಗೂ ನಮ್ಮ ಅಣ್ಣ ಚಾಂದ್ಪಾಷ ಕಿಲ್ಲೇದಾರ್ ಇವರಿಬ್ಬರು ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಪ್ರತಿಯೊಂದು ಹಳ್ಳಿಗಳಲ್ಲಿ, ಅಂದರೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಅವರನ್ನು ಗುರುತಿಸಿ ಸರ್ಕಾರ ಏನು ಕೊಡ್ತೈತೋ ಬಿಡ್ತೈತೆ ಎರಡನೇ ವಿಷಯ, ಅವರನ್ನು ಗುರುತಿಸ್ತಕ್ಕಂಥ ಒಳ್ಳೆ ಕೆಲಸ ಮಾಡಿದಾರಲ್ಲ, ಇದಕ್ಕೆ ನನ್ನ ವತಿಯಿಂದ ಹಾಗೂ ನಮ್ಮ ಸ್ನೇಹಿತರ ಬಳಗದ ವತಿಯಿಂದ ನಾನು ಅವ್ರಿಗೆ ಧನ್ಯವಾದ ಹೇಳುತ್ತಾ, ಇಲ್ಲಿ ಏನಪ್ಪ ಅಂದರೆ ನಮ್ಗೆ ಒಟ್ಟ ಒಂದು ವಿಷಯ ಏನಂದರೆ ನಮ್ಮ ಅರಿವು ಇರಬೇಕು. ನಾವೇನು ಮಾಡ್ತಾಯಿದ್ವಿ, ಸರಿ ಮಾಡ್ತಿದ್ದೀವೋ ತಪ್ಪು ಮಾಡ್ತಾಯಿದ್ದೀವಿ ಅಂತ. ಅದು ಸಾಮಾಜಿಕ ನಾಟಕಗಳ ಮೂಲಕ ಜನರನ್ನು ಪ್ರಸ್ತುತಪಡಿಸ್ಬೇಕು. ಮೊನ್ನೆ ನಮ್ಮ ಮೊದಲ ಇಲ್ಲಿ SP ಇರ್ತಕ್ಕಂಥ ಶೋಭಾನವರು ಒಂದೆಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಏನಂತ, ಇವತ್ತಿನ TV ಸೀರಿಯಲ್ಗಳು ಹಾವೇರಿಯಲ್ಲಿ ಇವತ್ತಿನ TV ಸೀರಿಯಲ್ಗಳು ಮನೆ ಮುರಿತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾವೆ. ಆದರೆ ಈ ಸಾಮಾಜಿಕ ನಾಟಕಗಳಿಂದ ಮನೆ ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಿ ಅಂತ ಹೇಳಿ ನಾನು ಮಾತನಾಡಲು ಅವಕಾಶ ಮಾಡಿರ್ತಕ್ಕಂಥ ಎಲ್ಲರೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿ ಶುಭ ಕೋರಿರ್ತಕ್ಕಂಥ ಕಿಲ್ಲೆದಾರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕಲಾವಿದರಾದ ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಪಾಂಡು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನುಡಿಯಬೇಕು. ನಂತರದಲ್ಲಿ ನಮ್ಮೆಲ್ಲ ಕಾರ್ಯಗಳಿಗೆ ಹಿರಿಯರಿಗೆ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಜರುಗುತ್ತಾ ಇದೆ. ದಯವಿಟ್ಟು ಪಾಂಡು ಅವರು ಅಧ್ಯಕ್ಷತೆಯನ್ನು ನುಡಿಯನ್ನಾಡಬೇಕು. ಪ್ರಥಮದಲ್ಲಿ ಕಲಾವಿದರ ಆರಾಧ್ಯ ದೈವನಾಗಿರ್ತಕ್ಕಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳನ್ನು ಮನದಲ್ಲಿ ಸ್ಮರಿಸಿ ಗವಿಸಿದ್ದೇಶ್ವರ ಪಾದಗಳಿಗೆ ಪಡಬಿಟ್ಟು ವಿಭಾಗೀಯ ಮಟ್ಟದ ಒಂದು ಕಲಾವಿದರ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಕಾರ್ಯಕ್ರಮ ಮತ್ತು 3 ದಿನದ ಸಂತೆ ಎಂಬ ಒಂದು ನಾಟಕದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಊರಿನದೇ ಎಲ್ಲ ನನ್ನ ಹಿರಿಯರೇ, ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಬಂದಂಥ ಎಲ್ಲ ಕಲಾವಿದರೇ ಹಾಗೂ ಸಂಗೀತ ಬಳಗದವರೇ ಮತ್ತು ಈ ಒಂದು ಅಕಾಡೆಮಿಯನ್ನು ನಡೆಸಿಕೊಂಡು ಇವತ್ತು ಗ್ರಾಮೀಣ ಮಟ್ಟದಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ಒಯ್ಯುವಂಥ ಕೆಲಸ ಮಾಡಿದಂಥ ನಮ್ಮ ಚಾಂದಪಾಷ ಅಣ್ಣವರು ಮತ್ತು ನಮ್ಮ ತೋಟಪ್ಪಣ್ಣ ಕಾಮನೂರವರೇ, ಇವತ್ತಿನ ದಿವಸ ನಿಜವಾಗಲೂ ಒಂದು ಸಂತೋಷದ ದಿನ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಯಾವತ್ತೂ ಆಗಿರಲಿಲ್ಲ. ನನಗೆ ಕರ್ನಾಟಕ ಅಕಾಡೆಮಿಯಿಂದ ಪ್ರಶಸ್ತಿ ಇದೆ ಅಂತ ಹೇಳಿ ನನಗೆ ಗೊತ್ತಾಗಿದ್ದು ವಾಟ್ಸಪ್ ಮೂಲಕ. ನನಗೆ ಯಾರು ಅವರು ಫೋನ್ ಮಾಡಿಲ್ಲ, ನನಗವರು ಹೇಳಿಲ್ಲ. ಆದರೆ ನನಗೆ ಆ ವಿಷಯ ಯಾಕೆ ಅವ್ರು ಹೇಳಿಲ್ಲ ಅಂದರೆ, ನನ್ನನ್ನು ಅವರು ಗುರ್ಸಿದವ್ರು ನೋಡ್ರಿ, ಅದು ಒಂದು ದೊಡ್ಡಸ್ತಿಕೆ. ಅವರು ನನ್ನನ್ನು ಗುರ್ಸಿಸಿರೋದೇ ದೊಡ್ಡಸ್ತಿಕೆ. ನನ್ನವರು ಗುರ್ಸಿರೋದು ನನಗೆ ಗೊತ್ತೇ ಇಲ್ಲ, ವಾಟ್ಸಪ್ ಮೂಲಕ ನೋಡೀನಿ. ಇವತ್ತು ಸಾಹಿತ್ಯ ಭವನದಲ್ಲಿ ನನಗೆ ಸನ್ಮಾನ ಇದೆ, ಪ್ರಶಸ್ತಿ ಕಾರ್ಯಕ್ರಮ ಇದೆ ಅಂತೇಳಿ. ಇವತ್ತು ನಾನು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಾಯಿಯವರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ಚಿಕ್ಕಪ್ಪ ಗುಳ್ಳಪ್ಪ ಅಲಿಗೇರಿಯವರು ಒಬ್ಬ MLA ಕ್ಯಾಂಡಿಡೇಟ್ ಇದ್ದಾರೆ. ನಾನು ಕೂಡ ನನ್ನ ಹೆಂಡತಿ ತಾಲೂಕ್ ಪಂಚಾಯತಿ ಮೆಂಬರ್, ನಾನು ಕೂಡ 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಇದ್ದೀನಿ. ಇದ್ರ ಜೊತೆಯಲ್ಲಿ ನಾನು ರಾಜಕೀಯ 40 ಮಟ್ಟಕ್ಕೆ ಮಾಡಿದರೆ ಕಲಾವಿದರನ್ನ ಬೆಳೆಸೋದು 60 ಮಟ್ಟದಲ್ಲಿ ನಾನು ಕಲಾವಿದರನ್ನ ಬೆಳೆಸೋ ಒಂದು ಕೆಲಸ ಮಾಡ್ತಾ ಇದ್ದೀನಿ. ನೀವು ಎಲ್ಲಾದ್ರೂ ನಾನು ನೋಡ್ಬೇಕು. ನಾನೊಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ರೀ, ನಾನು ಅಕ್ಕಿ ಕಾಳು ಹಾಕಿದ ತಕ್ಷಣ ಅದು ಯಾವುದೇ ಟೀಮ್ ಇರಲಿ ನನಗೊಂದು ಸಾಂಗ್ ಆಡ್ಸಕ್ಕೆ ಕೈ ಬಿಡ್ತಾರೆ ಅವರು. ಇವತ್ತೊಂದು SS ಮೆಲೋಡಿಸ್ ಅಂತೇಳಿ ಆಳಲ್ಲಿ ತಂಡದವರು ನನ್ನ ಹೆಸರಿಟ್ಟುಕೊಂಡು, ನನ್ನ ಹೆಸರು ಪಾಂಡು ಅಲಿಗೇರಿ, P-Boss ಅಂತೇಳಿ P-Boss ಅರ್ಪಿಸುವ SS ಮೆಲೋಡಿಸ್ ಆಳಲ್ಲಿ ಅಂತ ಒಂದು ಆರ್ಕೆಸ್ಟ್ರಾ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಮದುವೆ ಕಾರ್ಯಕ್ರಮಕ್ಕೆ ಆ ಒಂದು ಟೀಮ್ ಆಯ್ಕೆ ಮಾಡ್ತಾರೆ. ಅವರು ಬಹಳ ಬಡವರು ಇರ್ತಾರೆ, ನಮ್ಮ ಹತ್ರ ಒಂದು 5,000 ಇದೆ, ಇವತ್ತು ನೀವು ಆರ್ಕೆಸ್ಟ್ರಾ ಮಾಡಿಕೊಡ್ಬೇಕಂದಾಗ ಆ ಟೀಮ್ನವ್ರನ್ನ ಕಳಿಸಿ ಅದು ಏನು ಖರ್ಚಿರುತ್ತೆ, ಲೇಡೀಸು ಜೆಂಟ್ಸು ಸೌಂಡ್ ಎಲ್ಲಾನು ನಾನು ಒಪ್ಕೊಂಡು ಅಂತ ಒಂದು ಕಾರ್ಯಕ್ರಮ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಊರಲ್ಲಿ ನಮ್ಮೂರಲ್ಲಿ ಇಲ್ಲಪ್ಪ ನಾನೀಗ ಬೆಳೀತಾ ಇದ್ದೀನಿ, ನಾನು ಮುಂದೆ ಜಡಿಪಿ ಆಗ್ಬೇಕು, ನಾನು ನಾಟಕ ಬಾರ ಅಂದ್ರೆ ನಮ್ಮ ಹುಡುಗರು ಬಿಡಂಗಿಲ್ಲ. ಪ್ರತಿ ವರ್ಷ ನನ್ನ ಕಡೆ ಪಾತ್ರ ಮಾಡಿಸ್ತಾರೆ. ಆದರೆ ಯಾಕೆ ಹಂಗೆ ಮಾಡಿಸ್ತಾರೆ ಅಂದ್ರೆ ನನಗೆ ಅದು ಇಂಟ್ರೆಸ್ಟ್ ಇದೆ. ನಮ್ಮ ತಂದೆ ತೀರ್ಕೊಂಡು ಈಗ 5 ವರ್ಷ ಆಯಿತು. ಅವರು ನಮ್ಮ ಮನೆಗೆ ಯಾರ ಕಲಾವಿದರು ಬಂದರೆ ಅಣ್ಣ ಹಿಂಗ ನಾಟಕ ಐತಿ, ಸಾಂಸ್ಕೃತಿಕ ಕಾರ್ಯಕ್ರಮ ಐತೆ ಅಂದ್ರೆ, ಯಪ್ಪ ನಾನು ಅವನಲ್ಲ, ಅಲ್ಲಿ ನನ್ನ ಮಗ ಅದಾನ, ನನ್ನ ಮಗನ ತಗ ಹೋಗ್ರಿ ಅಂತ ಹೇಳಿ ಅವರು ಕಳಿಸಿದ್ರು ನನ್ನ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಇಂಥ ಒಂದು ಕಲೆ ಹೋಗಿದೆ ಅಂದ್ರೆ ಇವತ್ತು ನಿಜವಾಗ್ಲೂ ನಾವು ಒಂದು ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಾಂಪಿಟೇಷನ್ ಮೇಲೆ ಇವತ್ತು ನಾಟಕ ಆಡ್ತಾರಂದ್ರೆ ನಮ್ಮ ಹನಮನಹಳ್ಳಿ ಗ್ರಾಮದಲ್ಲಿ ಒಬ್ಬರಿಗೊಬ್ಬರು ಕಾಂಪಿಟೇಷನ್ ನಾಟಕ ಅದೆಂತ ಆಡ್ತಾರ್ರಿ ಅಪ್ಪ ಹಬ್ಬ. ಅವ್ರೇನು ಕೈಲಿ ಹಾಕ್ತಾರೋ ಪಟ್ಟಿ ಎತ್ತಾರೋ ನನಗಂತೂ ಗೊತ್ತಿಲ್ಲ. ವರ್ಷದಲ್ಲಿ 2-3 ಬಾರಿ ಆದರೂ ಅಲ್ಲಿ ತಮ್ಮೂರಾಗೂ ಆಡ್ತಾರೆ ಮತ್ತೆ ಸಾಹಿತ್ಯ ಭವನಗೂ ಆಡ್ತಾರೆ. ನಿಜಕ್ಕೂ ಆ ಪುಟ್ಟರಾಜ ಗವಾಯಿಗಳು ಎಂಥ ಕಲಾವಿದರನ್ನ ಹನಮನಹಳ್ಳಿ ಗ್ರಾಮದಲ್ಲಿ ಉಳಿಸ್ಯಾನಂದ್ರು ಇವತ್ತು ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಕಲೆಯನ್ನು ಬೆಳೆಸ್ಕೊಂಡು ಇಂಥ ಒಂದು ಈ ಒಂದು ವೇದಿಕೆ ಮೇಲೆ
ಇವತ್ತು ಎಲ್ಲ ನಮ್ಮ ಕಲಾವಿದರನ್ನ ಗುರುತಿಸುವಂತ ಕೆಲಸಗಳನ್ನ ಮಾಡಿ ಇವತ್ತಿಂತ ಒಂದು ವೇದಿಕೆಯನ್ನು ಹಮ್ಮಿಕೊಂಡಿದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಇವತ್ತು ನಮ್ಮ ಗುರುತಿಸರಂತೇಳಿ ನಾವು ಬಿಡೋದು ಬೇಡ. ನಾವಿನ್ನೂ ಕೂಡ ಈ ಕಲೆಗೆ ಹೆಚ್ಚಿನ ಒಂದು ಆಸಕ್ತಿ ಕೊಟ್ಟು ಬಡ ಕಲಾವಿದರನ್ನ ಹಿಡಿದು ನಮ್ಮ ರಾಜ್ಯ ಮಟ್ಟದವರೆಗೂ ಕಲಾವಿದರನ್ನ ಬೆಳೆಸಬೇಕಂತ ನಂದು ಒಂದು ಉದ್ದೇಶ ಇದೆ. ಅದಕ್ಕಾಗಿ ತಮ್ಮ ಏನು ಸಹಾಯ ಸಹಕಾರ ಬೇದ್ರೆ ನೀವು ಯಾವಾಗಾದ್ರೂ ನನ್ನ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇವತ್ತು ನಮ್ಮ ಚಾಂದ್ ಪಾಷ ಅಣ್ಣವರು ಮತ್ತು ತೋಟಪ್ಪಣ್ಣವರು ನಮ್ಮ ಗಿನಿಗೇರಿಯ ಆತ್ಮೀಯ ಸ್ನೇಹಿತರು ಕಲಾವಿದರಾಗಿರ್ತಕ್ಕಂಥ ಸಂತೋಡ್ಗೌರವರ ನೇತೃತ್ವದಲ್ಲಿ ನಮ್ಮ ಗಿನಿಗೇರಿಗೆ ನಮ್ಮ ದೇವರಾಜ ಮಾಸ್ಟರ್ ಅವರಿಗೆ ಇವತ್ತು ರಾಜ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ದು ನಮಗೂ ಕೂಡ ಹೆಮ್ಮೆಯ ವಿಷಯ. ಅವಾಗ ಆ ಒಂದು ಪ್ರಯತ್ನ ಮಾಡಿದಂತ ನಮ್ಮ ತೋಟಪ್ಪಣ್ಣ ಅವರ ಟೀಮ್ಗೆ, ನಮ್ಮ ಚಾಂದ್ ಪಾಷ ಅವರಿಗೆ ನಮ್ಮ ಪರವಾಗಿ, ಊರಿನ ಪರವಾಗಿ, ಎಲ್ಲ ಕಲಾವಿದರ ಪರವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕಲೆ ಯಾರ ಸೊತ್ತಲ್ಲ, ಅದನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥವರಿಗೆ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬ ಆಶಯ ನುಡಿಯನ್ನು ಅಧ್ಯಕ್ಷತೆ ಮಾಡಿರ್ತಕ್ಕಂಥ ಸನ್ಮಿತರಿಗೆ ಧನ್ಯವಾದಗಳು. ಎಲ್ಲ ವೇದಿಕೆ ಇರ್ತಕ್ಕಂಥ ಅತಿಥಿ ಮಹೋದಯರಲ್ಲಿ ವಿನಂತಿ, ದಯವಿಟ್ಟು ತಾವು ವೇದಿಕೆಯ ಅರ್ಧ ಜನ ಈ ಕಡೆ ಅರ್ಧ ಈ ಕಡೆ ಹೋದರೆ ನಮ್ಮ ಒಂದು ಕಲಾವಿದರ ಗೌರವಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭ ಹೇಳ್ತೇನೆ. ಈಗ ನಮ್ಮೊಂದಿಗೆ ಜಿಲ್ಲಾ ನಾಟಕ ಅಕಾಡೆಮಿ ಏನು ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಈ ಒಂದು ಜಿಲ್ಲಾ ಮಟ್ಟದ ಜೀವಮಾನ ಸಾಧನೆಯನ್ನು ಗೈದಿರ್ತಕ್ಕಂಥ ರಂಗಭೂಮಿಗೆ ಸಂಗೀತ ಸುಧೆಯನ್ನು ಹರಿಸ್ತಿರ್ತಕ್ಕಂಥವರು, ರಂಗಭೂಮಿ ಮೇಲೆ ತಮ್ಮ ಕಲೆಯನ್ನು ಅಭಿವ್ಯಕ್ತಿಗೊಳಿಸಿರ್ತಕ್ಕಂಥವರು ಮತ್ತು ಎಲ್ಲ ಹಿರಿಯ ಕಲಾವಿದರಿಗೆ ಗೌರವ ಸನ್ಮಾನವನ್ನು ಈಗ ಅವರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಹಲೋ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ದಯವಿಟ್ಟು ತಮ್ಮೊಂದಿಗೆ ಜಿಲ್ಲಾ ಮಟ್ಟದ ಈ ಒಂದು ನಾಟಕ ಅಕಾಡೆಮಿಗೆ ಜೀವಮಾನ ಸಾಧನೆ ಗೆದ್ದಿರ್ತಕ್ಕಂಥ ಮಹಿಳೆಯರಿಗೆ ಗೌರವ ಸನ್ಮಾನ. ಮೊದಲನೇದಾಗಿ ಮಾನ್ಯ ಶ್ರೀ ರಾಮಣ್ಣ ನರಸಪ್ಪ ಚೌಟ್ಟಿ ಚಿಕ್ಕಮಗಳೂರು ಮಾನ್ಯರನ್ನು ಗೌರವಿಸಬೇಕಂತ ವಿನಂತಿ ಮಾಡ್ತಿದ್ದೇನೆ. ನಂತರದಲ್ಲಿ ಜಿಎಂ ವಕೀಲರು ಶಿವಪುರ ವಕೀಲರು ಅವರನ್ನು ಚಾಲು ಹೊದಿಸಿ ಅವರಿಗೆ ಹಾರ ಹಾಕಿ ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ನಂತರದಲ್ಲಿ ಮೌಲಾ ಹುಸೇನ್ ಬಾಬು ಸಾಹೇಬ್ ಸರ್ದಾರ್ದಲ್ಲಿ ಆ ಮಾನ್ಯರನ್ನು ಚಾಲು ಹೊದಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಮೌಲಾ ಹುಸೇನ್ ಗೌಡಿ ಅವರನ್ನು ಗೌರವಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಕಮಲಾ ಹುಸೇನ್ ಬಾದ್ರಬಂದಿ ಅವರಿಗೆ, ನಂತರದಲ್ಲಿ ಸುರೇಶ್ ಬಡಿಗರ್ ಅವರಿಗೆ, ನಂತರದಲ್ಲಿ ಸಿದ್ದಿಗೌಡ ಅವರಿಗೆ, ನಂತರದಲ್ಲಿ ಚಿಕ್ಕನಗೌಡ ಮಾಲಿ ಪಾಟೀಲ್ ಅವರಿಗೆ, ನಂತರದಲ್ಲಿ ನಮ್ಮ ಸುರೇಶ್ ಶಿಕ್ಷಕರು ಕವಿಗಳು ಮತ್ತು ಕವಿತೆ ರಚನೆಕಾರರಾಗಿರ್ತಕ್ಕಂಥ ಸುರೇಶ್ ಸರ್ ಅವರಿಗೆ, ನಂತರದಲ್ಲಿ ಹಿರಿಯ ಕಲಾವಿದರಾಗಿರ್ತಕ್ಕಂಥ ರಾಮನಗೌಡರವರಿಗೆ ಈ ಗೌರವ ಸನ್ಮಾನವನ್ನು ದಯಬೇಕಂತ ವಿನಂತಿ ಮಾಡ್ತಿದ್ದೇವೆ. ಅವರಿಗೆ ರಂಗಭೂಮಿ ಜೀವಮಾನ ಸಾಧನೆಯ ಕೊಪ್ಪಳ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಅವರಿಗೆ ಪ್ರದಾನ ಮಾಡಬೇಕಂತ ವಿನಂತಿ ಮಾಡ್ತಾ ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿಗಳು ನಾವು ಬಿರಾಡೋ ಕಾಡುಗಳು.
ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ನಮ್ಮ ಕಾಪಾಡೋ ಗುರುಗಳು 97% renewable energy. ಧನ್ಯವಾದಗಳು ಎಲ್ಲ ಮಹಿಳೆಯರಿಗೆ ಗೌರವಿಸಿರ್ತಕ್ಕಂಥ ಪ್ರಶಸ್ತಿ ಪ್ರದಾನ ಮಾಡಿರ್ತಕ್ಕಂಥ ತಮ್ಮೆಲ್ಲ ಹಿರಿಯರಿಗೆ ಸಹಿತ ಧನ್ಯವಾದಗಳು. ಈಗ ತಾವೆಲ್ಲರೂ ನೆಕ್ಸ್ಟ್ ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕಂತ ವಿನಂತಿ ಮಾಡಿಕೊಟ್ಟಿದ್ದೇನೆ. ಪ್ರಶಸ್ತಿ ಪುರಸ್ಕೃತ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ಮುಂದಿನ ಒಂದು ಸನ್ಮಾನವನ್ನು ನಮ್ಮ ದೇವನಾಗನೂರು ಅವರು ಈ ಸನ್ಮಾನವನ್ನು ಗೈಬೇಕಂತ ವಿನಂತಿ ಮಾಡಿಕೊಟ್ಟಿದ್ದೇನೆ. ಅವರಿಗೆ ನಮ್ಮ ದೇವಪ್ಪ ಚಾಟಿಗೆ ಅವರು ಮತ್ತು ಮುತ್ತಣ್ಣ ಮಾರುದ್ರಪ್ಪ ಬಿಸ್ರಳ್ಳಿ ಅವರು, ಮಲ್ಲಪ್ಪ ತುಬಾಕಿ ಅವರು, ಶಿವಣ್ಣ ಚರಾರಿ ಅವರು ಮತ್ತು ದ್ಯಾಮಣ್ಣ ಹನುಮಪ್ಪ ಮ್ಯಾಜ್ನೇರಿ ಅವರು, ವೀರೇಶ್ ಬಟಗೇರಿ ಅವರು, ಪಾಂಡು ಅಲಿಗೇರಿ ಅವರು ಮತ್ತು ಶಂಕರಗೌಡ ಅವರು, ವೀರಪ್ಪ ಮಾಸ್ತರ್ ಅವರು, ತಾರಾ ಯಮರಪ್ಪ ಹಾಲ್ವರ್ತಿ ಅವರು, ನಾಗರತ್ನ ಪೂಜಾರ್ ಅವರು, ಅಶೋಕ್ ಗೋವಿಂದಪ್ಪ ಕೋಟೆ, ನಾಗನಗೌಡ ಮಾಲಿಪಾಟ ಇದು ಬೇಕಲ್ಲ, ನಾಗನಗೌಡ ಪಟೇಲ್, ನಾಗನಗೌಡ ಮಾಲಿಪಾಟಲ್ ಈ ಮನೆಯವರು. ಹಾಂ, ದಯವಿಟ್ಟು ಈ ಮನೆಯವರು ಶಾಲ್ ಕೊಡ್ರಿ, ಶಾಲ್ ತಮ್ಮ ಬಾರಪ್ಪ. ಹುಟ್ಟಿದರೆ ಬಿಟ್ಟಿದರೆ ಬದುಕಿನ ಜಗತ್ತ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿನ ಜಗತ್ತ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಬಿಟ್ಟಿದರೆ ಕನ್ನಡ ಬಿಟ್ಟಬೇಕು ಹೆಸರು ನೋಡ್ಕೊಡ್ರಿ. ಬಿಡ್ರಿ ಬರಲ್ಲ, ಅದು ಇರ್ಬೇಕಂದ್ರೆ ನಾಟಕನ ಮೈಕಿದ್ರೆ ನಾಟಕ ಅಂತ ಕೊಡ್ರಿ. ಅದು ಕೊಟ್ರಿ ಅವರು. ಗೌಡ ಕನ್ಫ್ಯೂಸ್ ಮಾಡಬೇಡ, ಯಾರು ಅದ ಕೊಡು ಮುಂದೆ ಕೊಡೋವನ್ನ ಯಾರು ಅದ ಹೆಸರು ನೋಡಿ ಕೊಡೋರು ಎಲ್ಲಿಲ್ಲ ಅದಾರ ಅಲ್ಲಿ. ಪಾಂಡವಲಿಗೆ ಮೂಮೆಂಟ್ಸ್ ಕೊಡಲಿ. ಮೂಮೆಂಟ್ಸ್ ಕೊಡ್ರಿ. ಇನ್ನೂ ಯಾವ್ದು ಒಡನಾಡಿನ ಜೀವನದಿ ಅನ್ನವ ನೀಡುವ ದೇವನದಿ ವೈಯಾರಿ. ಓಕೆ, ಧನ್ಯವಾದಗಳು. ನೀವೆಲ್ಲರೂ ಇಲ್ಲಿ ಬರಬೇಕಾಗಿದೆ. ಜೋರಾದ ಚಪ್ಪಾಳೆಯಲ್ಲಿ 2025 ನಾಟಕೋತ್ಸವದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಾಟಕ ಕ್ಷೇತ್ರಕ್ಕೆ ಸೇವೆಯಲ್ಲಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ಕಲಾವಿದರಿಗೆ ಜೀವಮಾನ ಸಾಧನೆಗಾಗಿ ಜಿಲ್ಲಾ ಪ್ರಶಸ್ತಿಯನ್ನು ವಿತರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮ ಜೋರಾದ ಮತ್ತು ಚಪ್ಪಾಳೆಯೊಂದಿಗೆ ಇವರೆಲ್ಲರಿಗೂ ಸಹಿತವಾಗಿ ಗುರುಪುಟ್ಟರಾಜ ಗವಿಸಿದ್ದೇಶ್ವರ ಸಕಲ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಇವರ ಕಲೆ ಪ್ರದರ್ಶನಗಳಲ್ಲಿ ಮತ್ತು ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿಗಳು ಇವರು ಮೂಡಿಗೆರೆ ಅಂತ ವಿನಂತಿ ಮಾಡ್ತಿದ್ದೇನೆ. ಕ್ಯಾಂಪಸ್ ಕಿಲ್ಲೆಯವರು ಎಲ್ಲ
ಸನ್ಮಾನಿತ ಕಲಾವಿದರಿಗೆ ಧನ್ಯವಾದಗಳು. ನಾಳೆ ಕೂಡ ಇದೇ ರೀತಿ 20 ಕಲಾವಿದರಿಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ದಯಮಾಡಿ ಸನ್ಮಾನಿತರು ಎಲ್ಲರೂ ತಾವು ನಾಳೆ ಕೂಡ ಬರಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ. ಯಾಕಂತಂದರೆ ಕಲೆಗೆ ನಾವು ನೋಡ್ಲಿಕ್ಕೆ ಬಂದರೆ ಅದು ಕಲೆ ಬೆಳೀತಿದೆ. ನಮಗಿದು ನಮ್ದಲ್ಲ ಇವತ್ತು ಅವ್ರದೈತೆ ಅಂತ ಅನ್ಕೂಡ್ದು. ದಯಮಾಡಿ ಎಲ್ಲ ಕಲಾವಿದರು ಯಾವ ರೀತಿ ಇವತ್ತು ಸಹಕಾರ ಕೊಟ್ರಿ, ನಾಳೆ ಕೂಡ ಆ ರೀತಿ ತಾವು ಸಹಕಾರ ಕೊಟ್ರ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಕೂಡ ಇದೇ ಸಾಹಿತ್ಯ ಭವನದಲ್ಲಿ ನಾನು ಮಾಡ್ತೇನೆ ಅಂತೇಳಿ ತಮ್ಮಲ್ಲಿ ಹೇಳಲು ಬಯಸುತ್ತೇನೆ. ಈಗ ದೇವನಾಗನೂರವರು ಸಹಿತ ಈ ಸಭೆಯಲ್ಲಿ ಬಂದಿದ್ದಾರೆ. ಅವರು ಈ ಸಭೆಯ ನಮ್ಮ ಸನ್ಮಾನಿತರು ಮತ್ತು ನಾಟಕದ ಮತ್ತು ವಿಭಾಗ ಮಟ್ಟದ ಈ ಒಂದು ಕಾರ್ಯಕ್ರಮ ಕುರಿತು ಅವ್ರು ಮಾತಾಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಲೆ ನಾಟಕ ಅಕಾಡೆಮಿ ಇದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಾಟಕ ಅಕಾಡೆಮಿ ಕಾರ್ಯಕ್ರಮ ವಿಭಾಗೀಯ ನಾಟಕೋತ್ಸವ ನಡೆದಿರೋದು ತುಂಬ ಸಂತೋಷದ ಸಂಗತಿ. ನಾಟಕ ಅಂದರೆ ಅದು ಅನಕ್ಷರಸ್ಥರನ್ನು ರಂಜಿಸುವಂಥ ಒಂದು ಕಲೆ ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಈ ನಾಟಕೋತ್ಸವದಲ್ಲಿ ಸನ್ಮಾನಿತರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಲೆಯ ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸುವಂಥ ನಿಮ್ಮೆಲ್ಲರ ಪರಿಶ್ರಮ ಹೀಗೆ ಮುಂದುವರಿಲು. ಇನ್ನಷ್ಟು ನಮ್ಮ ಚಾಂದ್ ಪಾಷಾ ಅಣ್ಣ ಇವರೆಲ್ಲರೂ ಸೇರಿ ಈ ನಾಟಕ ಅಕಾಡೆಮಿ ಇನ್ನಷ್ಟು ಸಮೃದ್ಧಿಗೊಳಿಸಲಿ, ಎಲ್ರಿಗೂ ಒಳಿತಾಗಲಿ ಅಂತ ನಾನು ಮಾತು ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು. ಈಗ ಎಲ್ಲ ನಮ್ಮ ಸನ್ಮಾನಿತರಿಗೆ ಮತ್ತೊಮ್ಮೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ವೀರೇಶ್ ಕಟಗೇರಿ ಅವರು ಮತ್ತು ನಮ್ಮ ದೇವನಾಗನೂರವರು ಮತ್ತು ನಮ್ಮ ಬೀರಪ್ಪ ಅಂಡಿಗೆ ಅವರು ಇವತ್ತಿನ ಕಾರ್ಯಕ್ರಮದ ಸನ್ಮಾನವನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಈಗ ನಮ್ಮೊಂದಿಗೆ ದಯವಿಟ್ಟು ಯಾರು ಗಲಾಟೆ ಮಾಡಬಾರ್ದು. ಇದು ಇವತ್ತಿನ ಇನ್ನೋರ್ವ ಈ ಕಾರ್ಯಕ್ರಮದ ಗೌರವ ಸನ್ಮಾನಿತರು ಶ್ರೀ ವೀರೇಶ್ ಕಟಗೇರಿ ಅವರು ನಾಟಕ ರಚನೆಕಾರರು, ಕಲಾವಿದರು, ಅನಿಗಮನ ಮತ್ತು ವಿವಿಧ ವೇದಿಕೆಯ ಮೇಲೆ ಜನಪದ ಮತ್ತು ಭಾವಗೀತೆಗಳು, ದಾಸ ಸಾಹಿತ್ಯವನ್ನು ಹಾಡ್ತಕ್ಕಂಥ ಹಾಡುಗಾರರಾಗಿರ್ತಕ್ಕಂಥ ವೀರೇಶ್ ಅವರಿಗೆ ಸಹಿತವಾಗಿ ಜೀವಮಾನ ರಂಗಭೂಮಿ ಸಾಧನೆಗೆ ಜಿಲ್ಲಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ಕೊಳ್ಳಲಾಗಿದೆ. ಅವ್ರ ಜೊತೆಗೆ ಇನ್ನೋರ್ವ ನಮ್ಮ ದೇವನಾಗನೂರವರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ, ಮೀಡಿಯಾ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಾನ್ಯರನ್ನು ಸಹಿತವಾಗಿ ಇವತ್ತು ಈ ವೇದಿಕೆ ಪರವಾಗಿ ಅವ್ರನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಜೋರಾದ ಚಪ್ಪಾಳೆ ಇರಲಿ. ಅದ್ರ ಜೊತೆಗೆ ಇನ್ನೋರ್ವ ನಮ್ಮ ಬಾದ್ರಬಂಡಿಯ ಮುಖ್ಯ ಶಿಕ್ಷಕರು ಮತ್ತು ಸದಾ ಶಿಕ್ಷಣ ಒಂದು ಒತ್ತು ಕೊಡ್ತಕ್ಕಂಥವ್ರು, ಸಮಾಜ ಸೇವೆಯಲ್ಲಿ ದೇಹಕ್ಕೆ ಅಂಗವಿಕಲತೆ ಇರಬಹುದು, ಆದರೆ ಮಾನಸಿಕವಾಗಿ ಮತ್ತು ಇವತ್ತಿನವರ ಕೆಲಸ ಕಾರ್ಯಗಳಿಗೆ ಸದೃಢತೆ ಇದೆ ಅಂತ ಮಾನ್ಯರನ್ನ ಸಹಿತ ಗೌರವಿಸ್ತಕ್ಕಂಥ ಈ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಾವುಗಳೆಲ್ಲ ಜೋರಾದ ಕರತಾಂಡನದೊಂದಿಗೆ ಇಂಥ ಮಾನ್ಯರಿಗೆ ಗೌರವಿಸಿದಾಗ ಮುಂದಿನ ದಿನಮಾನಗಳಲ್ಲಿ ಸಹಿತವಾಗಿ ನಮ್ಮ ಮಕ್ಕಳು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಈ ಕಲೆ, ಈ ಸಾಹಿತ್ಯ, ಸಂಗೀತ ಮುಂದುವರಿಲಿ ಅಂತ ಹೇಳಿ ಇವತ್ತಿನ ದಿವಸ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಈಗ ನಮ್ಮೊಂದಿಗೆ ವೀರಪ್ಪ ಅಂಡಿಗೆ ಅವರು ಮತ್ತು ದೇವನಾಗನೂರವರು ಮತ್ತು ವೀರೇಶ್ ಕಟಗೇರಿ ಅವರು. Good day crafted से करो सेलिब्रेट. Good day crafted. ಧನ್ಯವಾದಗಳು ಎಲ್ಲ ಮಹಿಳೆಯರಿಗೆ. ಇಲ್ಲಿವರೆಗೂ ನಮ್ಮ ಕಡೆಗೆ ಹೋಗ್ಬಿಟ್ಟು ಈ ಒಂದು ವೇದಿಕೆಯ ಮೇಲೆ ಅತಿಥಿ ಸ್ಥಾನ ವಹಿಸಿಕೊಂಡು ಮತ್ತು ನಮ್ಮ ಕಲೆಯ ಪ್ರದರ್ಶನ ನೀಡಿ ನಮ್ಮೆಲ್ಲರನ್ನ ಜೀವಮಾನದಲ್ಲಿ ರಂಜಿಸಿ ಇವತ್ತಿನ ವೇದಿಕೆಗೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ಮತ್ತು ಸನ್ಮಾನಿತರಿಗೂ, ಗೌರವ ಸನ್ಮಾನಿತರಿಗೂ ಇವತ್ತಿನ ದಿವಸ ಕಾರ್ಯಕ್ರಮದ ಈ ಒಂದು ಕೊನೆಯ ಒಂದು ಘಟ್ಟ ಬಂದಿದೆ. ದಯವಿಟ್ಟು ನಮ್ಮೆಲ್ಲ ಅತಿಥಿ ಮಹೋದಯರು ವೇದಿಕೆಯನ್ನು ತೆರವುಗೊಳಿಸಿ ಕಾರ್ಯಕ್ರಮದ ನಾಟಕಕ್ಕೆ ಅನುವು ಮಾಡಿಕೊಡಬೇಕು. ಇದೀಗ ತಾನೇ ಸನ್ಮಾನಗೊಂಡಿರ್ತಕ್ಕಂಥ ವೀರೇಶ್ ಕಟಗೇರಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.
ಎಲ್ಲ ಕಲಾ ಪ್ರೇಮಿಗಳಿಗೂ ಮೊದಲು ನಾನು ನಮಿಸುತ್ತಾ ಕರ್ನಾಟಕ ನಾಟಕ ಅಕಾಡೆಮಿಯ ವತಿಯಿಂದ ಅತಿ ತುರ್ತಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಇದು ಚಾಂದ್ ಪಾಷಾ ಅವರು ಮತ್ತು ಮಾವನರಾದಂಥ ದೊಡ್ಡಪ್ಪ ಕಾಮನೂರು ಶ್ರಮ. ಪ್ರತಿ ಸಲನೂ ಇದ್ರ ಬಗ್ಗೆ ಹಿನ್ನೆಲೆ ಭಾಳ ದೊಡ್ಡದೈತಿ. ಕೇವಲ ಒಂದು ವಾರದಾಗ ವೇದಿಕೆನ ರೆಡಿ ಮಾಡೀವಿ. ಒಂದು ವಾರದಾಗ ದೊಡ್ಡಪ್ಪ ಅವರು ಮತ್ತು ಚಾಂದ್ ಪಾಷಾ ಅವರು ಶ್ರಮವಹಿಸಿ ಈ ನಾಟಕೋತ್ಸವನ ಮಾಡಲೇಬೇಕು, ಈ ಸರಿ ಈ ಮಂತ್ ಎಂಡಿಂಗ್ ಮಾಡಬೇಕಂತೇಳಿ ಶ್ರಮವಹಿಸಿದ್ದಕ್ಕೆ ಇವತ್ತು ಈ ವೇದಿಕೆ ಸ್ಟಾರ್ಟ್ ಆಗೈತಿ. ಅದಕ್ಕೆ ತಾವೆಲ್ಲರೂ ನಾಳೆ ಒಂದು ದಿವಸ ಕೊನೆಯ ಒಂದು ನಾಟಕೋತ್ಸವದಲ್ಲಿ ರಕ್ತರಾತ್ರಿ, ಈ ದಿನ 3 ದಿನದ ಸಂತೆ ಅಂತ ನಾಟಕನ ನಮ್ಮ ಸುತ್ತಮುತ್ತ ಇರುವ ಹಳ್ಳಿಯ ಕಲಾವಿದರು ಆಡ್ತಾರೆ. ತಾವೆಲ್ಲರೂ ಪ್ರೋತ್ಸಾಹಿಸಿ ನಾಳೆನೂ ಸಹ ಕೊನೆಯದಾಗಿ ತಾವೆಲ್ಲ ಆಗಮಿಸಿ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ. ಧನ್ಯವಾದಗಳು ವೀರೇಶ್ ಅವರಿಗೆ. ಬಂಧುಗಳೇ, ಆಮೇಲೆ ವಿನಮ್ರವಾಗಿ ವಿನಂತಿ ಮಾಡ್ಕೊತಾ ಇದ್ದೇವೆ, ಸತತ 1 ತಿಂಗಳ ಕಾಲ ಈ ನಾಟಕವನ್ನು ಸಂಘಟನೆ ಮಾಡುವುದು ಕಲಾವಿದರನ್ನ, ಅದರ ಜೊತೆಗೆ ಇವತ್ತು ಅತಿಥಿ ಮಹೋದಯರನ್ನ ಆಹ್ವಾನಿಸ್ತಕ್ಕಂಥದ್ದು ಮತ್ತು ಪತ್ರಿಕೆಯಲ್ಲಿ ಪ್ರಕಟಿಸ್ತಕ್ಕಂಥದ್ದು ಮತ್ತು ಇವತ್ತು ಈ ಜಿಲ್ಲಾ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಬೇಕಲ್ಲ, ಆ ಒಂದು ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಸಹಿತವಾಗಿ ಕೆಲವೊಂದಿಷ್ಟು ನ್ಯೂನತೆ ಆಗಿರುತ್ತೆ. ಯಾಕಂದ್ರೆ ನಾವು ನಡೆದಿದ್ದೇವೆ ಅಂದ ಮೇಲೆ ಹೇಳಿರುವುದು ಸಹಜ. ಇನ್ನೂ ಹೆಚ್ಚಿನ ಯಾರಾದರೂ ಹಿರಿಯ ಕಲಾವಿದರು ಅಥವಾ ಈ ರಂಗಭೂಮಿ ಇತರೆ ಸಂಗೀತ ಸೇವೆಯನ್ನು ಗೈದಿರ್ತಕ್ಕಂಥ ಮಾನ್ಯರನ್ನ ನಾವೇನು ಗೌರವಿಸೋದ ಒಂದು ಪತ್ರಿಕೆಯಲ್ಲಿ ಮುದ್ರಿಸಿ ಇರಬಹುದು. ಆದರೆ ಇನ್ನೂ 2-3 ಜನ ಯಾರು ಇದ್ರೆ ಅವ್ರಿಗೂ ಸಹಿತವಾಗಿ ನಾಳೆಯ ದಿವಸ, ಯಾಕಂದ್ರೆ ಈಗ ನಾವು 60 ಜನವನ್ನು ಆಯ್ಕೆ ಮಾಡಿಕೊಂಡಿದ್ದೆವು, ಕನಿಷ್ಠ 70 ಜನಕ್ಕೆ ಇವತ್ತು ನಾವು ಸನ್ಮಾನಿಸ್ತಕ್ಕಂಥದ್ದು ನಾಳೆ ದಿವಸ ಆಗುತ್ತದೆ. ಯಾಕಂದ್ರೆ ನಾಳೆ ಇರ್ತಕ್ಕಂಥ ಕೊನೆಯ ಕಾರ್ಯಕ್ರಮದಲ್ಲಿ ಇನ್ನು ಜಿಲ್ಲೆಯಲ್ಲಿ ಸಂಗೀತ ಕ್ಷೇತ್ರಕ್ಕೆ ಮತ್ತು ನಾಟಕ ಕ್ಷೇತ್ರಕ್ಕೆ ಮತ್ತು ನಾಟಕ ರಚನೆಕಾರರು ಮತ್ತು ನಾಟಕಕ್ಕೆ ಹಾಡುಗಳನ್ನು ಬರೆದಿರ್ತಕ್ಕಂಥ ಮಾನ್ಯರೇನಿದ್ದಾರೆ ಆ ಎಲ್ಲ ಹಿರಿಯರನ್ನ ನಾಳೆಯ ದಿವಸ ಮತ್ತು ಅದೇ ರೀತಿಯಾಗಿ ನಮ್ಮ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೂ ಸಹಿತವಾಗಿ ನಾಳೆಯ ದಿವಸ ಅವರಿಗೆ ಗೌರವ ನಮನವನ್ನು ಸಲ್ಲಿಸುವುದರ ಜೊತೆಗೆ ಅವರ ತದನಂತರದಲ್ಲಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಇರತಕ್ಕಂಥ ಚಾಂದ್ ಪಾಷಾ ಕಿಲ್ಲೆದಾರರು ಮತ್ತು ಆಡಾಟ್ ಮಂದಿಯನ್ನ ಪರಿಚಯವನ್ನು ಸಹಿತವಾಗಿ ನಾಳೆ ದಿವಸ ಈ ವೇದಿಕೆಯಲ್ಲಿ ಮಾಡಲಾಗುತ್ತದೆ. ಬಂಧುಗಳೇ, ನಿನ್ನೆಯ ದಿವಸ ಇವತ್ತು ವರ್ಣಪಲ್ಲಟ ಎಂಬ ನಾಗೇಶ್ವರ ಅವರ ರಚಿತ ಬೆಂಗಳೂರು ತಂಡ ಬಂದಿತ್ತು. ಅದು ಕಾಲೇಜ್ ತಂಡ, ಅದು ಪ್ರಯೋಗಾತ್ಮಕ ನಾಟಕ. ಇವತ್ತಿನ ದಿವಸ 3 ದಿನದ ಸಂತೆ ಸಾಮಾಜಿಕ ನಾಟಕ. ನಾಳೆಯ ದಿವಸ ಕರ್ನಾಟಕದ ಶೇಕ್ಸ್ಪಿಯರ್ ದಿವಂಗತ ಹನುಮಂತರಾವ್ ಕನ್ಗಲ್ ವಿರಚಿತ ವೀರ ಅಶ್ವತ್ಥಾಮ ಅಂದ್ರೆ ರಕ್ತರಾತ್ರಿ ನಾಟಕವನ್ನು ನಾಳೆ ದಿವಸ ಅಭಿನಯಿಸ್ತಾರೆ. ಇದೇ ಸಂಗೀತಗಾರರು ನಾಳೆ ದಿವಸ ಇರ್ತಾರೆ. ಆಗೊಂದು ಬಗೆಯಲ್ಲಿ ನಾಳೆ ದಿವಸ ನಮ್ಮ ಎಲ್ಲ ಸಂಗೀತ ತಂಡಕ್ಕೂ ನಟವರ್ಗಕ್ಕೂ ಮತ್ತು ಎಲ್ಲ ನಮ್ಮ ಕಲಾವಿದರನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ನಾಳೆ ಇರುವುದರಿಂದ ತಾವುಗಳು ಸಹಿತವಾಗಿ ಇವತ್ತಿನ ದಿವಸದಂತೆ ನಾಳೆಯೂ ಸಹಿತವಾಗಿ ಈ ಒಂದು ಸಾಹಿತ್ಯ ಭವನದಲ್ಲಿ ತಾವೆಲ್ಲರೂ ಸಂಜೆ 5 ಗಂಟೆ ಅನ್ನೋದ್ರೊಳಗೆ ಬಂದು ನಾಳೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ ಮಾಡಿಕೊಟ್ಟಿದ್ದೇವೆ. ನಿನ್ನೆ ನಾಳೆಯ ನಾಟಕ ರಕ್ತರಾತ್ರಿ ನಾಟಕ ಇರುವುದರಿಂದ ನಮ್ಮ ಕೊಪ್ಪಳ ರಂಗಭೂಮಿ ಕಲಾವಿದರ ಸಂಘದ ನಮ್ಮ ಸನ್ಮಿತರು ನಾಳೆ ಈ ವೇದಿಕೆ ಮೇಲೆ ಇರ್ತಾರೆ. ಅದು ಅತ್ಯಂತ ವೀರ ರೌದ್ರ ಮಹತ್ವವಾಗಿರ್ತಕ್ಕಂಥ ಒಂದು ನಾಟಕ ಆಗಿರುವುದರಿಂದ ತಾವುಗಳು ಸಹಿತವಾಗಿ ನಾಳೆ ದಿವಸ ಇರಬೇಕು. ಇವತ್ತಿನ ದಿವಸ ಹನುಮಳ್ಳಿ ಗ್ರಾಮದ ನಮ್ಮ ಸನ್ಮಿತರು 3 ದಿನದ ಸಂತೆ ಎಂಬ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ನಮ್ಮ ಹಿನ್ನೆಲೆ ಗಾಯಕರು ವೇದಿಕೆ ಮೇಲೆ ಬಂದು ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಗೈಬೇಕು.